ಕಾಮಕ್ಕೆ ಅಂದ್ರೆ ಕಾಮ ಆಗಿರೋದಕ್ಕೆ, ಕಾಮ ಅಂತಂದ್ರೆ ಆಸೆ. ನನ್ನನ್ನ ಇವತ್ತಿನವರೆಗೂ ಕಾಮಾಗಿಟ್ಟಿರೋದಕ್ಕೆ, ನನ್ನ ಹಿಂದಿ ಕೆಲಸಗಳು ಕೊಡ್ತಾ ಇರೋದಕ್ಕೆ, ಅಥವಾ ನನ್ನ ಎಲ್ಲ ಕಾಮಗಳು ಏನ್ ಬೇರೆ ಎಲ್ಲ ಆಸೆಗಳು ಇನ್ನೊಂದು ಮತ್ತೊಂದು ಅದನ್ನೆಲ್ಲ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಕ್ಕೆ. ಆದ್ರೂ ಒಂದು ಪ್ರಶ್ನೆ, ಕಾಂಟ್ರವರ್ಷಿಯಲ್ ಪ್ರಶ್ನೆ ಕೇಳ್ತೀನಿ. ನಿಮ್ಗೆ ಇಂಗ್ಲಿಷ್ ಆದ್ರೂ ನಡೆಯುತ್ತೆ, ತಮಿಳ್ ಆದ್ರೂ ನಡೆಯುತ್ತೆ, ಹಿಂದಿ ಆದ್ರೂ ನಡೆಯುತ್ತೆ, ಅಥವಾ ತೆಲುಗು ಆದ್ರೂ ನಡೆಯುತ್ತೆ. ಸೊ ಪ್ರೋಸೆಸ್ ಅಲ್ಲಿ ಫಿಲ್ಟರ್ ಆಗ್ಬಿಟ್ಟಿರತ್ತೆ. ಇಲ್ಲಿ ಹೋದ್ಮೇಲೆ ಫಿಲ್ಟರ್ ಮಾಡಲ್ಲ ನಾನು ಎನಿಥಿಂಗ್ ಟು ದಟ್ ಮ್ಯಾಟರ್. ಗುಡ್ ಆರ್ ಬ್ಯಾಡ್ ಅಂತ ತುಂಬ ಪ್ರೋಸೆಸ್ ಮಾಡಿ ಇಲ್ಲಿ ಹಾಕೋತೀನಲ್ಲ, ಒನ್ಸ್ ಬ್ಯಾಡ್ ಅಂತ ಆದಮೇಲೆ ಇಲ್ಲಿಗೆ ತಗೊಳ್ಳೋದಕ್ಕೆ ಹೋಗೋದೇ ಇಲ್ಲ ನಾನು. ಇನ್ನೊಂದು ಭಯ ಏನು ಅಂದರೆ, ಈಗ ನನಗೆ ಅನಿಸೋದು ಇಷ್ಟು ಜರ್ನಿನಲ್ಲಿ ಅಮ್ಮನಿಗೆ ನಾನು ತುಂಬ ಹತ್ತಿರ ಆಗಿದ್ದೀನಿ, ಅಥವಾ ಅಮ್ಮ ನನಗೆ ತುಂಬ ಹತ್ತಿರ ಇದ್ದಾರೆ ಅಂತ. ಯಾಕೆ ಸುಳ್ಳು ಹೇಳಲ್ಲ, ಯಾಕೆ ಕೆಟ್ಟದ್ದು ಬಯಸಲ್ಲ, ಅಥವಾ ಯಾಕೆ ಕೆಟ್ಟದ್ದು ಮಾಡೋದಕ್ಕಿಂತ ಮುಂಚೆ ಅಥವಾ ಏನೇ ಮಾಡೋಕ್ಕೆ ಮುಂಚೆ ಯೋಚನೆ ಮಾಡ್ತೀನಿ ಅಂದರೆ, ಮತ್ತು ದೇವರು ಅಂದರೆ ಇದೆ ಅಲ್ಲ. ಅಂದರೆ ಇವಾಗ ನಿಮಗೆ ಇನ್ನೊಬ್ಬರು ದೇವರು ಎಲ್ಲ ದೇವರು ಇದ್ದಾರೆ, ಎಲ್ಲ ಕಡೆನೂ ಇದ್ದಾರೆ. ನೀವು ಯಾರನ್ನ ನಂಬ್ತೀರಾ, ಯಾರನ್ನ ನಡ್ಕೋತೀರಾ, ಹಾಗೆ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಅಂತ ಕೇಳಿದ್ದೀರಾ? ನಮಸ್ಕಾರ. ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮದ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಯಾವುದು ಸತ್ಯ, ಯಾವುದು ಸುಳ್ಳು, ನಾವೆಲ್ಲರೂ ಕೂಡ ಇದರ ಹಿಂದೆ ಓಡ್ತಾ ಇರ್ತೀವಿ. ಆ ಅನ್ವೇಷಣೆಯ ಕಥೆ ಒಂದೆಡೆ ಆದರೆ, ನಾವು ಇವತ್ತು ಒಬ್ಬ ಸತ್ಯ ಅವರನ್ನು ನಮ್ಮ ಜೊತೆ ಇಲ್ಲಿ ಆಹ್ವಾನಿಸಿ ಅವ್ರ ಜೊತೆ ಮಾತನಾಡೋದಕ್ಕೆ ಅವ್ರ ಮುಂದೆ ಕೂತಿದ್ದೀನಿ ನಾನು. ಆ್ಯಕ್ಚುಲಿ ಅವರು ಸತ್ಯನೂ ಹೌದು, ಹಾಗೆಯೇ ನಮ್ಮ ಪ್ರೀತಿಯ ಗೌತಮಿ ಜಾಧವ್ ಕೂಡ ಹೌದು. ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಮಾತುಗಳು ಕೇಳೋದಕ್ಕೆ ತುಂಬ ಚೆನ್ನಾಗಿತ್ತು. ಮೊದಲಿಗೆ ಬಂದಿದ್ದಕ್ಕೆ ಧನ್ಯವಾದ ಪೂರ್ವಕವಾಗಿ. ನಮ್ಮ ಸಂಪ್ರದಾಯದ ಪ್ರಕಾರ ನಾವು ನಿಮಗೆ ಭಗವದ್ಗೀತೆ ಈ ಪ್ರತಿಯನ್ನು ಕೊಡ್ತಿದ್ದೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸಚ್ ಅ ಗುಡ್ ಸ್ಟಾರ್ಟ್. ಥ್ಯಾಂಕ್ ಯು, ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು. ಸತ್ಯಾನ್ವೇಷಣೆ ಹೇಗೆ ನಡೀತಿದೆ ಲೈಫಲ್ಲಿ? ನಡೀತಾನೆ ಇರುತ್ತೆ ಅನ್ಸುತ್ತೆ. ಆ್ಯಸ್ ಯು ಸೆಡ್, ಡೈವ್ ಡೀಪ್ ಅಂತ ಏನು ಶುರು ಮಾಡಿದ್ವಿ, ನೀವು ಹೇಳ್ತಾ ಎಷ್ಟು ಡೀಪ್ ಹೋದಷ್ಟು ಎಷ್ಟು ಸತ್ಯಗಳು, ಯಾವುದು ಸುಳ್ಳು ಯಾವುದು ಸತ್ಯ ಅನ್ನೋ ಅನ್ವೇಷಣೆ ನಡೀತಾನೆ ಇರುತ್ತೆ ಅಂತ ಅನಿಸುತ್ತೆ. ಈಗ ಅಟ್ ದಿಸ್ ಏಜ್ ಅದು ಜಾಸ್ತಿ ಅರ್ಥ ಆಗ್ತಾ ಇದೆ. ಏಜ್, ಆ ಮೆಚುರಿಟಿ ಆ್ಯಂಡ್ ಥಾಟ್ ಪ್ರಾಸೆಸ್ ಇದಾಗ್ತಾ ಹೋಗುತ್ತೆ. ಹೌದು. ಮುಂಚೆ ಆದರೆ ನೋಡಿದ್ದೆಲ್ಲ ಸತ್ಯ ಅಂತ ಅಂದ್ಕೋತಿದ್ವಿ, ಈಗ ಇಲ್ಲ, ಅನ್ವೇಷಣೆ ನಡೆಯುತ್ತೆ. ನಿಮ್ಮ ಓವರಾಲ್ ಜರ್ನಿಯನ್ನು ನಾವು ಹೀಗೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ನಮ್ಮಲ್ಲಿ ಏನು ಅಜೆಂಡಾ ಇರಲ್ಲ, ಏನೋ ಒಂದು ಇದಿರಲ್ಲ, ಅಂದರೆ ಸೆಟ್ ಕ್ವೆಶನ್ಸ್ ಏನು ಇರಲ್ಲ. ಸೊ ಹೀಗೆ ಮಾತಾಡ್ತಾ ಹೋಗೋಣ. ಸೊ ವಾಟ್ ಈಸ್ ಯುವರ್ ಸ್ಟೇಟ್ ಆಫ್ ಮೈಂಡ್ ರೈಟ್ ನಾವು ಅಂತ ಕೇಳೋದಾದರೆ, ವಾಟ್ ಆರ್ ಯು, ಅಂದರೆ ನಿಮ್ಮ ಇನ್ಕ್ಲಿನೇಷನ್ ಯಾವುದ್ರ ಮೇಲೆ ಜಾಸ್ತಿ ಲೈಫಲ್ಲಿ? ಈಗ ಜಸ್ಟ್ ಸ್ಟೇಯಿಂಗ್ ಕಾಮ್, ಹೌ ಲೈಫ್ ಟೇಕ್ಸ್ ಮೀ, ಆ ದಾರಿಲಿ ಹೋಗೋ ಅಂತ ಥಾಟ್ ಅಷ್ಟೇ. ತುಂಬ ಈ ಗೋಲ್ಸ್ ಇಟ್ಕೊಂಡು ಹಿಂಗೆ ಹಾಗೆ, ಫಾರ್ ನೌ ಐ ನೋ ದ್ಯಾಟ್ ಗಾಡ್ ಹ್ಯಾಸ್ ಅ ಪ್ಲ್ಯಾನ್. ಹಾಗೆ ನಡೆಯೋದು ಜೀವನ ಅನ್ನೋದು ಈಗೊಂದು ಸ್ವಲ್ಪ ಅರ್ಥ ಆಗಿದೆ. ಸೊ ಹೇಗೆ ನಡೆಸ್ತಾಳೋ ಅಮ್ಮ, ಅದೇ ದಾರಿಲಿ ನಡ್ಕೊಂಡು ಹೋಗೋದು ಅಷ್ಟೇ. ಬಟ್ ಆ ದಾರಿನಲ್ಲಿ ಎಲ್ಲವೂ ಸರಿನೇ ಮಾಡಬೇಕು, ಎಲ್ಲವೂ ಸತ್ಯನೇ ಆಗಿರಬೇಕು ಅನ್ನೋವಂಥ ನಂಬಿಕೆ ಇದೆ. ಆದಷ್ಟು ಆ ಪ್ರಯತ್ನಗಳು ಮಾಡ್ತಾ ಇರ್ತೀನಿ ಅಷ್ಟೇ. ಈಗ ಜಸ್ಟ್ ಅದೇ ತುಂಬ ಕಾಮ್ ಆಗಿರೋದಷ್ಟೇ ಸ್ಟೇಟ್ ಆಫ್ ಮೈಂಡ್ ಆಗಿದೆ. ಕಾಮಕ್ಕೆ ಅಂದರೆ ಕಾಮ ಆಗಿರೋದಕ್ಕೆ, ಕಾಮ ಅಂತಂದರೆ ಆಸೆ, ಅದಕ್ಕೆ ಹಿಂದಿಯ ಕಾಮ್ ಕೂಡ ಮುಖ್ಯ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದಾನೆ. ಸೊ ನಿಮ್ಮ ಕೆಲಸದ ಬಗ್ಗೆ ಹೇಳೋದಾದ್ರೆ ಯಾವ್ದ್ರಲ್ಲಿ ಬ್ಯುಸಿ ಇದ್ದೀರಾ ಇವಾಗ, ಏನ್ ಮಾಡ್ತಿದ್ದೀರಾ? ಈಗ ಮಂಗಳಾಪುರಂ ಅನ್ನೋಂಥ ಒಂದು ಸಿನಿಮಾಕ್ಕೆ ಸೈನ್ ಮಾಡಿದ್ದೀನಿ. ಮುಹೂರ್ತ ಆಗಿದೆ, ನನ್ನ ಸ್ಕೆಡ್ಯೂಲ್ ಶುರು ಆಗಬೇಕಷ್ಟೇ. ಸೊ ಲಿಟಲ್ ಎಕ್ಸೈಟೆಡ್ ಫಾರ್ ದ್ಯಾಟ್, ಹೇಗಿರಬಹುದು ಅಂತ. ಆಫ್ಟರ್ ಲಾಂಗ್ ಟೈಮ್ ಸಿನಿಮಾಗೆ ಕಮ್ ಬ್ಯಾಕ್. ಸತ್ಯ ಆದಮೇಲೆ, ಸತ್ಯಾಗಿನ ಮುಂಚೆ ಸಿನಿಮಾಗಳು ಮಾಡಿದ್ದೀನಿ ನಾನು. ಆದಮೇಲೆ ಈಗ ಮತ್ತೆ ಸಿನಿಮಾ ಕಮ್ ಬ್ಯಾಕ್. ಆ್ಯಂಡ್ ಈ ಸಿನಿಮಾ ಇನ್ನೊಂದು ಸ್ವಲ್ಪ ಸ್ಪೆಷಲ್ ನನಗೆ. ಅಭಿಷೇಕ್ ಅವ್ರ ಜೊತೆ ಕೆಲಸ ಮಾಡ್ತಿರೋದು ಮತ್ತೆ ಕಿನಾರೆನಲ್ಲಿ. ಅಭಿಷೇಕ್ ನನ್ನ ಹಸ್ಬೆಂಡ್. ಕಿನಾರೆನಲ್ಲಿ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ವಿ. ದಟ್ ಈಸ್ 10 years ಬ್ಯಾಕ್. ಈಗ ಮತ್ತೆ ಒಟ್ಟಿಗೆ ಅವರು ಕ್ಯಾಮ್ರಾಮನ್ ಆಗಿ, ನಾನು ಹೀರೋಯಿನ್ ಆಗಿ ವರ್ಕ್ ಮಾಡ್ತಾ ಇರೋದು. ಅದೊಂದು ಸ್ವಲ್ಪ ಸ್ಪೆಷಲ್ ಆಗಿದೆ, ಅದಕ್ಕೆ ಎಕ್ಸೈಟೆಡ್. ಸೊ ಕಿನಾರೆ ಸಿನಿಮಾ ಮಾಡಿ ಕಿನಾರೆ, ಕಡಲ ಕಿನಾರೆ ಅವ್ರನ್ನ ಮದುವೆ ಆಗ್ತೀರಿ ಅಂತ ಗೊತ್ತಿತ್ತ? ಡೆಫಿನೆಟ್ಲಿ ಇಲ್ಲ. ಅಂದರೆ
ಕಡಲ ಮೇಲೆ ಆಸೆ ಅಂತೂ ಇತ್ತು, ಎಷ್ಟು ಚಂದ ಇದೆ ಅನ್ನೋವಂಥದ್ದು. ಅಲ್ಲಿಯವರೇ ಒಬ್ರು ಸಿಗ್ತಾರೆ ಅನ್ನೋ ಯೋಚನೆ ಖಂಡಿತವಾಗ್ಲೂ ಇರಲಿಲ್ಲ. ಸೊ ಇಟ್ ಇಸ್ ಸ್ಪೆಷಲ್ ಅಗೇನ್, ಬೀಚ್ ಅಥವಾ ಆ ಜಾಗ ಅಥವಾ ಇವಾಗ ವನದುರ್ಗ ಅಮ್ಮ ಆಗಿರ್ಬೋದು, ಎಲ್ಲ ಸೌತ್ ಅನ್ನೋದು ಒಂದು ಸ್ವಲ್ಪ ನನಗೆ ಸ್ಪೆಷಲ್ ಇದೆ. ವನದುರ್ಗ ಅಮ್ಮ ಅಂತ ಹೇಳಿದ್ರಿ, ಅದೇ ಅಮ್ಮನ ಬಗ್ಗೆ ಮಾತಾಡಿದ್ರಿ. ಯಾರಿದು ಅಮ್ಮ? ವನದುರ್ಗೆ ಅಂದರೆ ನಾನು ನಂಬಿ ನಡ್ಕೊಳ್ಳುವಂಥ ದೇವರು. ಸುಮಾರು 10 ವರ್ಷದ ಹಿಂದೆಯಿಂದ ಪ್ರತಿ ತಿಂಗಳು ನಾನು ಈ ಕ್ಷೇತ್ರಕ್ಕೆ ಹೋಗ್ತೀನಿ. ನನ್ನನ್ನು ಇವತ್ತಿನವರೆಗೂ ಕಾಮಾಗಿಟ್ಟಿರೋದಕ್ಕೆ, ನನ್ನ ಹಿಂದಿ ಕೆಲಸಗಳು ಕೊಡ್ತಾ ಇರೋದಕ್ಕೆ, ಅಥವಾ ನನ್ನ ಎಲ್ಲ ಕಾಮಗಳು ಏನು ಬೇರೆ ಎಲ್ಲ ಆಸೆಗಳು ಇನ್ನೊಂದು ಮತ್ತೊಂದು ಅದನ್ನೆಲ್ಲ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ, ಅಥವಾ ನನ್ನ ಇಷ್ಟಗಳನ್ನು ಕೊಟ್ಟು ನನಗೆ ಖುಷಿ ಮಾಡ್ತಾ ಇರೋದು ಎಲ್ಲವೂ ಆ ತಾಯಿ ಅಂತ ನಂಬ್ತೀನಿ ನಾನು. ವನದುರ್ಗೆ ಪ್ರತಿ ತಿಂಗಳು ಹೋಗ್ತೀನಿ. ನನಗೆ ಅಲ್ಲಿಂದ ತುಂಬ ಒಳ್ಳೆಯದಾಗಿದೆ, ತುಂಬ ಜನಕ್ಕೆ ಒಳ್ಳೆಯದಾಗಿರೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಕ್ಷೇತ್ರ ತುಂಬ ಸ್ಪೆಷಲ್ ಇದೆ. ಅಂದರೆ ನಂಬಿಕೆ ಹೌದು, ಮೂಢನಂಬಿಕೆಗಳಲ್ಲಿಲ್ಲ, ಅದು ಖುಷಿಯಾಗುತ್ತೆ. ತುಂಬ ಪ್ರಾಕ್ಟಿಕಲ್. ಇವಾಗ ನಾವು ಹೋಗಿ ಅಲ್ಲೇನೇ ಕೇಳಿದ್ರು ಅಮ್ಮ ಇದ್ದಾರೆ ಹೌದು, ಬಟ್ ಟುವರ್ಡ್ಸ್ ದ್ಯಾಟ್ ವರ್ಕ್ ಮಾಡಬೇಕು, ಆಗ ಅಮ್ಮ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಅಲ್ಲಿ. ಸೊ ದ್ಯಾಟ್ ಆ ಪ್ರಾಕ್ಟಿಕಲ್ ವಿಷಯಗಳು ಇಷ್ಟ ಆಗತ್ತೆ. ಮತ್ತು ಈ ಎಲ್ಲವೂ ನಾನೇ ಕಣ್ಣಾರೆ ನೋಡಿರೋದ್ರಿಂದ, ಅಂದರೆ ಎಲ್ಲರಿಗೂ ಒಳ್ಳೆಯದಾಗಿರೋದು ನೋಡಿರೋದ್ರಿಂದ ತುಂಬ ನಂಬಿಕೆ ಇದೆ ಆ ಜಾಗದ ಮೇಲೆ, ಅಮ್ಮನ ಮೇಲೆ ಎಲ್ಲ. ಹಾಗೆ. ಸೊ ಇನ್ನೊಂದು ಥಾಟ್ ಪ್ರಾಸೆಸ್ ಇದೆ, ದೇವ್ರ ಹತ್ರ ನಾವು ಅದು ಬೇಕು ಇದು ಬೇಕು ಅಂತ ಕೇಳಬಾರ್ದು, ಯಾಕಂದರೆ ಅದಕ್ಕಿಂತ ಹೆಚ್ಚಿಂದೇ ಪ್ಲಾನ್ಸ್ ಇರುತ್ತೆ ಅಂತ ಹೇಳಿ ನೀವೇನಂತಿರೋದು? ಹೌದು, ಅಂದರೆ ಈಗ ನಾನು ಹೇಳ್ದಂಗೆ ಈಗ ಸ್ಟೇಟ್ ಆಫ್ ಮೈಂಡ್ ಹೇಗಿದೆ ಅಂದರೆ, ಶಿ ಹ್ಯಾಸ್ ಅ ಪ್ಲ್ಯಾನ್, ಐ ಶುಡ್ ಜಸ್ಟ್ ವಾಕ್ ಟುವರ್ಡ್ಸ್ ಇಟ್ ಅಂತ. ಆದರೆ ಆ ದಾರಿಲಿ ಮಧ್ಯೆ ಏನೋ ಇಷ್ಟ ಆಗುತ್ತಲ್ಲ, ಈಗ ಯಾವುದೋ ಒಂದು ಪ್ರಾಜೆಕ್ಟ್ ನೋಡಿದಾಗ ಇದು ಮಾಡ್ಬೇಕು ಆಸೆ ಆಗ್ತಿದೆ, ಅದರಿಂದ ನನಗೆ ಒಳ್ಳೇದಿದ್ರೆ ಮಾತ್ರ ನನಗೆ ಕೊಡು ಅಂತ. ಈಗ ನಾನು ಏನೇ ಅವಳಿಗೆ ಕೇಳೋದಿದ್ರು, ಅಮ್ಮನಿಗೆ ಕೇಳೋದಿದ್ರು, ಹಾಗೆ ಕೇಳ್ತೀನಿ. ಸೊ ದಟ್ ಈಸ್ ದ ಥಿಂಗ್. ಇದೇ ಬೇಕು ಅದೇ ಬೇಕು ಹಠ ತುಂಬ ಕಡಿಮೆ. ಈ ನಡುವೆ ಮಾಡಿಲ್ಲ, ಮುಂಚೆ ಮಾಡಿದ್ದೀನಿ. ಯಾಕೆ ಏನು ಜಗಳ ಮಾಡೋದು ಎಲ್ಲ ಈ ನಡುವೆ ತುಂಬ ಕಡಿಮೆ. ನಿನಗೆ ಸರಿ ಆದರೆ ನನಗೂ ಸರಿ, ಓಕೆ. ಎನಿಥಿಂಗ್ ವಿಚ್ ಇಸ್ ಕಮಿಂಗ್ ಥ್ರೂ ಮೈ ವೇ, ಬ್ಯಾಡ್ ಆಲ್ಸೋ, ಏನೋ ಕೆಟ್ಟದಾಯಿತು, ಓಕೆ, ಇಫ್ ದಿಸ್ ಇಸ್ ರೈಟ್ ಫಾರ್ ಯು, ರೈಟ್ ಫಾರ್ ಮೀ ಟು. ಬಟ್ ಇದರಿಂದ ನಂಗೆ ಬೇಜಾರಾಯಿತು, ಖುಷಿ ಆಯಿತು, ಇದೆಲ್ಲ ಹೇಳ್ತೀನಿ. ಹಾಗೆ ಆ ಒಂದು ಸಂಬಂಧ ಆ ಥರ ಇರುತ್ತೆ ದೇವಿ ಜೊತೆ. ಅಂದರೆ ಓವರ್ ಆಲ್ ನಾವು ದೇವರನ್ನ ಯಾವ ಥರ ನೋಡಬೇಕು ನಿಮ್ಮ ಪ್ರಕಾರ? ಇಲ್ಲ, ದೇವರು ಅನ್ನೋದು ನಾನು ಅದು ಜನರಲೈಸ್ ಮಾಡಿಬಿಟ್ರೆ ಅದು ಗೊತ್ತಿಲ್ಲ. ನನಗೆ ದೇವರು ಅಂದಾದರೆ ನಿಮಗೆ ಇನ್ನೊಂಥರ, ಇನ್ನೊಬ್ರಿಗೆ ಇನ್ನೊಂಥರ. ಇದೇ ರೀತಿ ನೋಡಿ ಅನ್ನೋದು ಅದು ಹೇಗೆ, ಅದು ಹೇಳೋದು ಎಷ್ಟು ಸರಿ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ದೇವ್ರನ್ನ ಹೀಗೆ ನೋಡ್ತೀನಿ, ಅದು ಎಲ್ಲರೂ ಹಾಗೆ ನೋಡ್ಬೇಕನ್ನೋದು ನೋಡ್ಬೇಕು. ಪ್ರತಿಯೊಬ್ಬ ಲೋಕೋಭಿನ್ನ ರುಚಿ, ಒಬ್ಬೊಬ್ರು ಒಂದೊಂದು ರೀತಿ, ಟು ಈಚ್ ಹಿಸ್ ಓನ್ ಅಂತ ಹೇಳ್ತಾರೆ. ಸೊ ನಾನು ಅದಕ್ಕೆ ಹೇಳ್ತೀನಿ, ಎವ್ರಿ ಒನ್ ಇಸ್ ಮ್ಯಾಡ್ ಡಿಫ್ರೆಂಟ್ಲಿ ಅಂತ. everyone is made differently, mad differently actually. ನಮ್ಮಲ್ಲಿರೋ ಒಂದು ಹುಚ್ಚುತನ ಬೇರೆ ಬೇರೆನೇ ಇರುತ್ತೆ. ಹುಚ್ಚುತನ ಇರುತ್ತೆ ಆದರೆ ಪ್ರತಿಯೊಬ್ಬರಲ್ಲೂ. ಆ್ಯಕ್ಟಿಂಗ್ ಜರ್ನಿ ನಿಮಗೆ ಸತ್ಯ ನಿಜವಾದ ಬ್ರೇಕ್ ಕೊಟ್ಟ ಒಂದು ಸೀರಿಯಲ್, ಆ ಎಕ್ಸ್ಪೀರಿಯನ್ಸ್ ಇರ್ಬೋದು. ಮತ್ತು ಮೇಯ್ನ್ ಆಗಿ ನಾನು ಕೇಳಬೇಕಾಗಿರೋ ಅದ್ರ ಕ್ಯಾರೆಕ್ಟರ್ ಸ್ವಲ್ಪ ವಿಭಿನ್ನ, ಅದು ನಿಮ್ಮನ್ನು ಬದಲಾಯಿಸಿದೆ. ಅಂದರೆ ಸ್ಟ್ರಾಂಗ್ ಮಾಡಿದೆ ನನ್ನನ್ನು. ನಾನು ಸತ್ಯಾಗೆ ಆಪೋಸಿಟ್. ಹಾಗೆ ನೋಡಿದ್ರೆ ಅಂದರೆ ಬೈಕ್ ಓಡಿಸೋದಕ್ಕೆ ಬರಲ್ಲ, ಅಥವಾ ಹಾಗೆ ಹೋಗಿ ಮ್ಯಾನ್ಲಿಯಾಗಿ ಫೈಟ್ ಮಾಡೋದು ಅದೆಲ್ಲ ಇಲ್ಲ. ಜಗಳ ಮಾಡಿದ್ರು ಅಂದರೆ ಅದು ಬೇರೆ ಥರ ಇರೋದು, ಕೋಪ ಮಾಡ್ಕೊಳ್ಳೋದು, ಜಗಳ ಮಾಡೋದು. ಸತ್ಯ ಆಗಿ ಅಂದರೆ ಅವಳು ತುಂಬ ಸ್ಟ್ರಾಂಗ್, ಆ ಪಾತ್ರನೇ ತುಂಬ ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ಅವಳು ಮಾತಾಡೋದಕ್ಕೆ ಚೂಸ್ ಮಾಡೋ ಪದಗಳು, ಅಲ್ಲಿಂದ ಅವಳು ತುಂಬ ಸ್ಟ್ರಾಂಗ್ ಆಗಿರೋದು. ಸೊ ಅದೆಲ್ಲವೂ ನನಗೆ ಇನ್ಫ್ಲೂಯೆನ್ಸ್ ಮಾಡಿದ್ದು, ಅಥವಾ ನಾನು ಟುವರ್ಡ್ಸ್ ಪಾಸಿಟಿವ್ ಬದಲಾಗಿದ್ದಿದೆ, ತುಂಬ ಸ್ಟ್ರಾಂಗ್ ಆಗಿದ್ದಿದೆ. ಅನ್ನೋಯಿಂಗ್ಲಿ ಕೆಲವೊಂದು ಸತಿ ಕೆಲವ್ರು ಹೇಳಿದ್ದಿದೆ, ನಾನು ಹೀಗೆ ಗೌತಮಿ ಆಗಿದ್ರು ಸತ್ಯ ಕಾಣಿಸಿದ್ಲು ಅಂತ ಹೇಳಿದ್ದಿದೆ. ಸೊ ಅದು ಒಳಗಿದೆ ಅಂತ ಅನ್ಸುತ್ತೆ, ನಿಮ್ಮೊಳಗಿನ ಸತ್ಯ ಹಾಗಾಗಿದ್ದಿದೆ. ಅಂದರೆ ತುಂಬ ಆ ಪಾತ್ರ ಇನ್ಫ್ಲೂಯೆನ್ಸ್ ಆಗಿದ್ದಿದೆ. ಆ್ಯಂಡ್ ಸತ್ಯ, ಎಸ್, ಆ್ಯಸ್ ಯು ಸೆಡ್, ನನಗೆ ಬ್ರೇಕ್ ಕೊಟ್ಟಂಥ ಪಾತ್ರ. ಅದಕ್ಕಿಂತ ಮುಂಚೆ 10 years ಆಫ್ ಹಾರ್ಡ್ ವರ್ಕ್ ಅಥವಾ ವರ್ಕ್ ಇತ್ತು. ಸಿನ್ಸ್ 2011 ನಾನು ಆ್ಯಕ್ಟಿಂಗ್ ಮಾಡೋದಕ್ಕೆ ಶುರು ಮಾಡಿದ್ದು. ನಾಗಪಂಚಮಿ ಅನ್ನೋವಂಥ ಸೀರಿಯಲ್ ಮೂಲಕ ಫಸ್ಟ್ ಆ್ಯಕ್ಟ್ ಮಾಡಿದ್ದೆ. ಅದಕ್ಕೂ ಹಿಂದೆ ಸಣ್ಣ ಪುಟ್ಟದ್ದು ಮಾಡಿದ್ದೀನಿ. ಅದರ ಒಂದು ಸಿನಿಮಾ ಮಾಡಿದ್ದೆ, ಗುರುಕುಲ ಅಂತ. 7th ಏನೋ ಚಿಕ್ಕವಳಿದ್ದಾಗ ಒಂದು ಚಿಕ್ಕ ಸೀನ್ ಇದೆಲ್ಲ ಮಾಡಿದ್ದೀನಿ. ಫುಲ್ ಫ್ಲೆಜ್ಡ್ ಒಂದು ಕೆಲಸ ಅಂತ ಬಂದಿದ್ದು. ಚಿಕ್ಕಂದಿಂದಲೇ ಇದು ಬರಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿ
ಇಲ್ಲ ಹೆಂಗೋ ಬೆಳೆದು ಬಂತು? ಅಂದರೆ ಈ ಆ್ಯಕ್ಟಿಂಗು, ಡ್ಯಾನ್ಸ್ ಇದೆಲ್ಲ ತುಂಬ ಇಷ್ಟ ಆಯಿತು. ಮೇ ಬಿ ದ್ಯಾಟ್ ಈ ಕಡೆಗೆ ಸೆಳೀತಾ ಇತ್ತು. ಹೌದು, ಹಾಗಾಯಿತು ಅನಿಸುತ್ತೆ. ಅಲ್ಲಿಂದ ಬಂದು ಅದೆಲ್ಲ ಅದೆಲ್ಲ ಲರ್ನಿಂಗ್ ಪ್ರೋಸೆಸ್ ಇತ್ತು ಅಂತ ಅನಿಸುತ್ತೆ. ದ್ಯಾಟ್ ಸತ್ಯನಲ್ಲಿ ನಂಗೆ ಪ್ರಾಪರ್ ಬ್ರೇಕ್ ರಿಫೈನ್ ಮಾಡ್ತು, ಇಲ್ಲಿ ನಿಮ್ಮನ್ನ ರೆಡಿ ಮಾಡಿಕೊಡ್ತು. ಎಸ್, ಅದು ಪ್ರಾಪರ್ ಬ್ರೇಕ್. ಅಂದರೆ ಇವತ್ತಿಗೂ ನನ್ನನ್ನು ಯಾರೇ ನೋಡಿದ್ರು ಫಸ್ಟ್ ಸತ್ಯ ಅಂತಲೇ ಬರುತ್ತೆ ಅವ್ರ ಬಾಯಲ್ಲಿ. ಆಮೇಲೆ ಈಗ ಬಿಗ್ ಬಾಸ್ ಎಲ್ಲ ಆದಮೇಲೆ ಗೌತಮಿ ಅಂತ ರೆಕಗ್ನೈಸ್ ಮಾಡ್ತಾರೆ. ಬಟ್ ಇಲ್ದಿದ್ರೆ ಸತ್ಯ ಅನ್ನೋದೇ ಸತ್ಯ. ಹಾಗೆ. ಸೊ ನಿಮ್ಮನ್ನ ಅಂದರೆ ಇವತ್ತು ಅದು ಕೆಲವು ಸಮಯ ಆಯಿತು ಅಂದರೆ ಮುಗಿದು, ಆದ್ರೂ ಇವತ್ತಿಗೂ ಜನ ಹೌದು ಅದೇ ಪ್ರೀತಿಯಿಂದ ಇದು ಮಾಡ್ತಾರೆ. ಹೌದು, ಅಂದರೆ ನನ್ನನ್ನು ಯಾರೆಲ್ಲ ಇಷ್ಟಪಡ್ತಿದ್ದಾರೆ ಅದು ಮೇಜರ್ 80-90% ಸತ್ಯದಿಂದ ಕಂಟಿನ್ಯೂ ಆದವರು. ಇನ್ನು ಬಿಗ್ ಬಾಸ್ ಆಗಿರ್ಬೋದು, ನನ್ನ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳು ಅಥವಾ ಬೇರೆ ಪ್ರಾಜೆಕ್ಟ್ಗಳಿಂದ, ಬಟ್ ಮೇಜರ್ ಸತ್ಯದಿಂದ ಇರೋವಂಥದ್ದು. ನನಗೆ ಗೌತಮಿಯಾಗೂ ಅದು ತುಂಬ ಇದು ಮಾಡ್ತು. ನನ್ನ ಕೆಲಸದ್ರಲ್ಲೂ ಆ್ಯಸ್ ನನ್ನ ಪ್ರೊಫೆಷನಲ್ಲೂ ಬ್ರೇಕ್ ಕೊಟ್ಟಂಥ ಪಾತ್ರ. ಇಂಟ್ರೆಸ್ಟಿಂಗ್. ಸೊ ಬಿಗ್ ಬಾಸ್ ಬಗ್ಗೆ ಹೇಳಿದ್ರಿ ನೀವು. ಸೊ ಬಿಗ್ ಬಾಸ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದರೆ ಅದು ನಿಮ್ಮನ್ನು ಬದಲಾಯಿಸ್ತಾ ಅಥವಾ ಅದೊಂದು ಜಸ್ಟ್ ಒಂದು ಫೇಸ್ ಅಂತ ಅನಿಸ್ತಾ? ವಾಟ್ ಈಸ್ ಬಿಗ್ ಬಾಸ್ ಫಾರ್ ಯು? ಇಲ್ಲ, ಬಿಗ್ ಬಾಸ್ ಬದಲಾಯಿಸಿದ್ದು ಅಂತ ಇಲ್ಲ. ಆದರೆ ಬಿಗ್ ಬಾಸ್ ಇಸ್ ಸಮಥಿಂಗ್ ಇನಿಷಿಯಲಿ ನನಗೆ ಬಂದಾಗ ಇದು ನನ್ನಂಥವಳಿಗಲ್ಲ ಅಂತ ಅನಿಸಿದಂಥದ್ದು. ಯಾಕೆ ಆಗತ್ತಾ? ನಾನು ಅಂದರೆ ತುಂಬ ಮಾತಾಡೋದು, ಆದರೆ ಐ ಆಮ್ ನಾಟ್ ಟೂ ಲೌಡ್. ಅಂದರೆ ಏನೇ ಇದ್ರೂ ಜೋರಾಗಿ ಪ್ರಶ್ನೆ ಮಾಡೋದು. ಹಂಗಿದ್ರೆ ಇವಾಗ ನಾನು ಹೇಳ್ದಂಗೆ ನಿಮ್ಗೆ ಸರಿ ಆದರೆ ನನಗೂ ಸರಿ ಅಂತ ಹೇಳಿ ಬಿಟ್ಬಿಡೋಳು ನಾನು. ಅಲ್ಲಿ ಇಲ್ಲ, ದ್ಯಾಟ್ ಪ್ಲ್ಯಾಟ್ಫಾರ್ಮ್ ರಿಕ್ವೈರ್ಸ್ ದಟ್. ಏನಾದರೂ ತಪ್ಪು ನಡೀತಿದ್ರೆ ಪ್ರಶ್ನೆ ಮಾಡೋದಿರ್ಬೋದು, ಅಥವಾ ಇದು ಸರಿ ಇಲ್ಲ, ನನಗೆ ಸರಿ ಅನ್ನಿಸ್ತು, ಸರಿ ಅನಿಸಲ್ಲ ಅನ್ನೋದನ್ನು ಯು ಹ್ಯಾವ್ ಟು ವಾಯ್ಸ್ ಇಟ್. ಅಲ್ಲಿ ಸೈಲೆಂಟಾಗಿದ್ದಷ್ಟು ಅದೇ ಹಂಗಿದ್ರೆ ಏನಿಲ್ಲ, ನಮ್ಗೆ ಹೋಗುವಂಥ ಅವಕಾಶ ಸಿಗುತ್ತೆ, ಉಳಿಯುವಂಥ ಅವಕಾಶ ಸಿಗಲ್ಲ. ಅಲ್ಲಿ ಇರಬೇಕು ಅನ್ನೋದಾದರೆ ಯು ಹ್ಯಾವ್ ಟು ಬಿ ವೆರಿ ಆ್ಯಕ್ಟಿವ್, ವಿಚ್ ಐ ಆಮ್ ನಾಟ್. ನಾನು ಇಟ್ಸ್ ಓಕೆ ಅಂತ ಬಿಡೋಳು ಪ್ರತಿಯೊಂದನ್ನು. ಜಸ್ಟಿಸ್ ಕೊಡೋದಕ್ಕೆ ಸಾಧ್ಯ ಆಯಿತು ಅಂತ ಅನಿಸ್ತಾ ನಿಮಗೆ ಓವರಾಲ್? ನನಗೆ ಅಂದರೆ ಈಗ ಕೂತು ಅಲ್ಲಿ ಒಳಗಿದ್ದಾಗ ಐ ವಾಸ್ ಮೈ ಸೆಲ್ಫ್. ಅಂದರೆ ಗೊತ್ತಿಲ್ಲ, ತುಂಬ ಹೌದು, ಅಂದರೆ ಹೋಗೋಕ್ಕೆ ಮುಂಚೆ ಇದು ನನಗೆ ಅಲ್ಲ ಅನ್ಸಿದ್ದು ಶೋ. ಅಲ್ಲಿ ಒಳಗೆ ಸಂಹವ್ ನಾನು ಡೇ 1 ತುಂಬ ಇಷ್ಟಪಟ್ಟಂಥ ಮನೆ. ಇವತ್ತಿಗೂ ನಾನು ಅಲ್ಲಿದ್ದಾಗಲೂ ಬಹಳ ಸತಿ ಹೇಳಿದ್ದೆ, ಮನೆ ನನಗೆ ಹೊಂದ್ಕೊಂಡಿತ್ತೋ ನಾನು ಮನೆಗೆ ಹೊಂದ್ಕೊಂಡಿದ್ನೋ ಗೊತ್ತಿಲ್ಲ, ಆ ಮನೇನ ಇವತ್ತಿಗೂ ಮಿಸ್ ಮಾಡ್ತೀನಿ. ತುಂಬ ಇಷ್ಟಪಟ್ಟು ಪ್ರತಿಯೊಂದು ದಿನ ಇರ್ತಿದ್ದೆ ಅಲ್ಲಿಯ ಪ್ರತಿಯೊಂದು ಜಾಗನೂ. ಹೌದು, ತುಂಬ ಕನೆಕ್ಟೆಡ್ ಫೀಲ್ ಇದೆ ಆ ಮನೆಗೆ. ತುಂಬ ಎಂಜಾಯ್ ಮಾಡಿದೆ ನಾನು. ದೋ ಐ ವಾಸ್ ಅದವೇ ರೌಂಡ್ ಇದ್ರೂ ಅಲ್ಲಿ ಹೋದ್ಮೇಲೆ ನನಗೆ ಅನಿಸಿದ್ದಿಲ್ಲ, ನಾನು ಆ ಥರ ಹೇಳಿ ಹೋಗಿರಲಿಲ್ಲ ಅಂದಿದ್ದಿದ್ರೆ ತಪ್ಪಾಗ್ತಿತ್ತೇನೋ, ನಾನೇನೋ ಮಿಸ್ ಮಾಡ್ಕೊತಿದ್ದೆ. ಆ್ಯಸ್ ಯು ಸೆಡ್, ಇಟ್ಸ್ ಅ ಫೇಸ್ ಬಟ್ ಅ ವೆರಿ ಬ್ಯೂಟಿಫುಲ್ ಫೇಸ್ ಫಾರ್ ಮಿ. ತುಂಬ ಎಂಜಾಯ್ ಮಾಡಿ ಖುಷಿ ಪಟ್ಟಂಥ ಟೈಮ್ ಆಗಿತ್ತು. ಬಟ್ ನಿಮಗೆ ಅಲ್ಲಿ ಯಾರಾದರೂ ಲೈಫ್ ಲಾಂಗ್ ಒಂದು ಬಾಂಡ್ ಆಗೋ ಥರದವರು ಸಿಕ್ಕಿದ್ರಾ? ಲೈಫ್ ಲಾಂಗ್ ಬಾಂಡ್, ಎಸ್, ಫ್ರೆಂಡ್ಶಿಪ್ ದೇರ್. ಮಂಜು ಅವರು. ನನಗೆ ಎನಿ ಫ್ರೆಂಡ್ಶಿಪ್ ಅಥವಾ ಎನಿಥಿಂಗ್ ಸರ್ಫೇಸ್ ಲೆವೆಲ್ ಯೋಚನೆ ನಾನು ಯಾವುದೂ ಮಾಡೋದಿಲ್ಲ. ನಿಜವಾಗ್ಲೂ ಕನೆಕ್ಟ್ ಆದರೆ ಮಾತ್ರ ಆ ಕನೆಕ್ಷನ್ಗಾಗಲಿ ಆ ಫ್ರೆಂಡ್ಶಿಪ್ಗಾಗಲಿ ಒಂದು ಬೆಲೆ ಇರತ್ತೆ. ಹಂಗಾಯಿತು ಅನ್ನೋದಾದರೆ ಆ ಬೆಲೆನ ನನ್ನ ಲೈಫ್ ಲಾಂಗ್ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಹಾಗಾಗಿದ್ದು ಇವತ್ತಿಗೂ ನನಗೆ ಕಾಂಟ್ಯಾಕ್ಟಲ್ಲಿರೋದು ಅಂದರೆ ಮಂಜು ಅವರು. ಒನ್ ಗುಡ್ ಹಾರ್ಟೆಡ್ ಪರ್ಸನ್. ಹಂಗೆ ನೋಡಿದ್ರೆ ಅಲ್ಲಿರೋರು ಎಲ್ಲರೂ ಆಗಿದ್ರು, ಬಟ್ ಒಬ್ರು ಕನೆಕ್ಟ್ ಆದರು ಅನ್ನೋದಾದ್ರೆ ಅದು ಮಂಜು ಅವರು. ಆದರೂ ಅಲ್ಲಿ ಏನಾದರೂ ಆದಂತಹ ಘಟನೆಗಳು ಕೆಲವೊಂದು ನಿಮಗೆ ಇಂಪ್ಯಾಕ್ಟ್ ಮಾಡಿದ್ಯಾ? ಗುಡ್ ಆರ್ ಬ್ಯಾಡ್? ಯಾವುದು? ಬೋತ್. ಬಟ್ ನಾನೀಗ ಕೇಳ್ತಾ ಇರೋದು ಭಾಷೆಯ ವಿಚಾರ ಬಂತು, ಅದರಲ್ಲಿ ಆದಂಥ ಕಮೆಂಟ್ಗಳು ಸಿಕ್ಕಂಥದ್ದು, ಅದರಿಂದ ಯಾವ ಥರ ಇಂಪ್ಯಾಕ್ಟ್ ಆಯಿತು ನಿಮಗೆ? ಅಂದರೆ ರಾಜ್ಯೋತ್ಸವದ ಸಂದರ್ಭದಲ್ಲಿ ಇಂಪ್ಯಾಕ್ಟ್ ಇಸ್ ಲಾಸ್. ನನಗೆ ನಂಗೆ ನಿಜ ಅದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಹಿಂಗೆ ಹೊರಗೆ ಬಂದು ಯಾರೋ ಒಬ್ಬರು ಇದನ್ನು ಕಮೆಂಟ್ ಮಾಡೋದಕ್ಕೆ ಸಾಧ್ಯನಾ ಅಂತ. ಬಿಕಾಸ್ ನನಗೆ ಅನ್ನೋಯಿಂಗ್ಲಿ ಕನ್ನಡದ ಮೇಲೆ ಒಂದು ರೆಸ್ಪೆಕ್ಟ್ ಅನ್ಬೋದು, ಅಥವಾ ನಂಗೆ ಗೊತ್ತಿಲ್ಲ,
ಫಸ್ಟ್ ಹೌದು, ನಾನು 2011 ನಾನು ಮೊದಲನೇ ಪ್ರಾಜೆಕ್ಟ್ ಏನು ಮಾಡಿದೆ ನಾಗಪಂಚಮಿ, ಅಲ್ಲಿ ಕನ್ನಡ ನಂದು ಅಷ್ಟು ಸ್ಪಷ್ಟವಾಗಿರಲಿಲ್ಲ ಅಥವಾ ತಪ್ಪು ಮಾತಾಡ್ತಿದ್ದೆ ಅನಿಸುತ್ತೆ. ಬಿಕಾಸ್ ನಮ್ಮ ಮನೆಯಲ್ಲಿ ನಾವು ಮರಾಠಿ ಮಾತಾಡೋದ್ರಿಂದ ಕನ್ನಡ ಮಾತಾಡಲ್ಲ ಅಂತಿರಲಿಲ್ಲ, ಬಟ್ ತಪ್ಪಾಗ್ತಿತ್ತು ಅಲ್ಲಿ ಇಲ್ಲಿ, ಅಕಾರ ಹಕಾರ ಇರ್ಬೋದು ಅಥವಾ ನಮ್ಮದ್ರಲ್ಲಿ ಈಗಲೂ ನಾವೆಲ್ಲರೂ ಕೊಂಬೋದು ಎಲ್ಲ ಇಲ್ಲ, ಅಂಥದ್ದೇನೋ ಆಗ್ತಿತ್ತು, ಮಾಡ್ಕೊಳ್ಬಹುದು ಇದೆಲ್ಲ. ಈಗ ಕೆಲಸ ಅದು ಇರಲಿಲ್ಲ ಮುಂಚೆ. ಈಗ ಕೆಲಸ ಮಾಡ್ತಾ ಮಾಡ್ತಾ ಕೆಲಸದ ಮೇಲಿರೋ ಶ್ರದ್ಧೆಯಿಂದನೋ ಅಥವಾ ಕನ್ನಡದ ಮೇಲಿರೋ ಪ್ರೀತಿಯಿಂದನೋ ನಾನು ಆ ತಪ್ಪುಗಳನ್ನೆಲ್ಲ ಸರಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಬಿಗ್ ಬಾಸ್ ಮನೆಯೊಳಗೂ ನಾನು ಹೀಗೆ ಮಾತಾಡ್ತಿದ್ದೆ ಅಂತ ಅನಿಸುತ್ತೆ. ಆದರೆ ಅವ್ರಿಗೆ ಯಾಕೆ ಅದು ಬಂತು, ನನಗೆ ತುಂಬ ನೀಟಾಗಿ ಆ ಇಂಟರ್ವ್ಯೂಗಳನ್ನು ನೋಡಿಲ್ಲ. ಬಟ್ ಬಂದಾಗ ಇದೆಲ್ಲ ಇತ್ತು, ನನ್ನ ಫ್ಯಾನ್ ಪೇಜಸ್ ಅದು ನಾನು ಹಾಡು ಹೇಳಿದ್ದೀನಿ ಅಂತ ಹೇಳಿ ಎಲ್ಲ ಹಾಕಿದ್ರು ಅಂತ ನೋಡಿದೆ. ಅವರಿಗೆ ಅಷ್ಟು ಆನ್ಸರ್ ಸಾಕಿತ್ತು ಅಂತ ಅನಿಸುತ್ತೆ. ನಾನು ತುಂಬ ಚೆನ್ನಾಗಿ ಹೇಳಿದೆ. ಇವತ್ತಿಗೂ ನನಗೆ ಅದು ಪ್ಲೇ ಆದರೆ ನಾನೇ ಹೇಳ್ದಿದ್ರು ಅದ್ರ ಜೊತೆ ಹಾಡುವಷ್ಟು ಬರುತ್ತೆ ನನಗೆ. ಆ ಕಮೆಂಟ್ ಏನೂ ಇಲ್ಲ, ಹೀಗೆ ನಗುವಂತಷ್ಟೇ ನನಗೆ. ಬಟ್ ಐ ಥಿಂಕ್ ಒಂದು ಭಾಷೆಯ ಮೇಲಿನ ಕನೆಕ್ಷನನ್ನು, ಭಾಷೆಯ ಮೇಲಿನ ಪ್ರೀತಿಯನ್ನು ಒಂದು ಹಾಡಿಗೋ ಒಂದು ಮಾತಿಗೋ ನಾವು ಲಿಮಿಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಡೆಫಿನೆಟ್ಲಿ ನಾಟ್. ಅಂದರೆ ಇಟ್ ಈಸ್ ಆಲ್ ಎಕ್ಸ್ಟೆಂಡೆಡ್. ಅಂದರೆ ಇವಾಗ ನನಗೆ ಕೆಲಸದ ವಿಚಾರವಾಗಿ ನಾನು ಕಲಿತೆ, ಹೌದು, ಅದ್ರ ಜೊತೆ ಈ ಹಾಡು ಬರುತ್ತೆ, ಅಥವಾ ಅದ್ರ ಜೊತೆಗೆ ಇನ್ನೊಂದಷ್ಟು ಕನ್ನಡ ಅಂತ ಹೇಳಿದಾಗ ಅದು ದ್ಯಾಟ್ ಇಸ್ ಸಮಥಿಂಗ್ ಫ್ರಮ್ ಇನ್ಸೈಡ್. ನನಗೆ ಅಂದರೆ ಕನ್ನಡ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ಕೆಲಸ ಮಾಡಿ ನನ್ನ ಜೀವನ ಕಟ್ಕೊಟ್ಟಿದೆ. ಅದೆಲ್ಲ ಅಂದರೆ ಯಾರೋ ಒಬ್ಬರು ಹಾಗೆ ಗೆಸ್ ಮಾಡಿ ಕಮೆಂಟ್ ಮಾಡೋಷ್ಟು ಪುಟ್ಟ ವಿಷಯ ಅಲ್ವೇ ಅಲ್ಲ ಅದು. ಇಟ್ ಈಸ್ ಅಂದರೆ ತುಂಬ ಡೀಪ್ಲಿ ಕನೆಕ್ಟೆಡ್. ಫಸ್ಟ್ ಅದೇ ಅಗೇನ್ ಸರ್ಫೇಸ್ ಲೆವೆಲ್ ನಗು ಬರುತ್ತೆ. ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಒಂದು ಸ್ವಲ್ಪ ಹೆಂಗೆ ಮಾತಾಡ್ಬಿಡ್ತಾರೆ ಅನ್ನೋ ಪ್ರಶ್ನೆ ಬರಬಹುದೇನೋ, ಬಟ್ ಅಷ್ಟು ಯೋಚನೆ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಯಾಕೆ ಇರಬಹುದು ಆ ಥರದ ಯೋಚನೆಗಳು ಯಾರಿಗೆ ಬರೋದಾದ್ರು, ಇನ್ ಜನರಲ್ ನಾವು ನೋಡೋದಾದ್ರೆ? ಗೊತ್ತಿಲ್ಲ. ಅಂದರೆ ನಾನು ಅಂದರೆ ಕೇಳೋವಂಥ ಪ್ರಯತ್ನನೂ ಮಾಡಿಲ್ಲ. ಅದಾದ್ಮೇಲೆ ಸಿಕ್ಕಿದ್ರು ಯಾರು ಕಮೆಂಟ್ ಮಾಡಿದ್ರು, ಬಟ್ ನಾನು ಪರವಾಗಿಲ್ಲ, ಆ ವ್ಯಕ್ತಿ ಅಂತ ನಾನು ಹೇಳ್ತಿಲ್ಲ, ಇನ್ ಜನರಲ್ ಒಬ್ರಿಗೆ. ಈಗ ನಾವು ಹೆಚ್ಚಾಗಿ ಕೆಲವೊಮ್ಮೆ ಅಂದರೆ ಒಬ್ಬರು ಕ್ವಾಲಿಫಿಕೇಷನನ್ನು ಒಂದು ಇದಕ್ಕೆ ಮಾತ್ರ, ಅದು ಮೇ ಬಿ ನಮ್ಮ ಲೈಫ್ನಲ್ಲಿ ನಾವು ಬೆಳೆದು ಬಂದ ರೀತಿಲಿ ಅದು ಬಂದಿದೆಯಾ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ನಾವು ಇಡೀ ವರ್ಷ ಸ್ಕೂಲ್ನಲ್ಲಿ ಎಲ್ಲ ಓದಿದ್ದನ್ನೆಲ್ಲಾನು ಆನ್ಸರ್ ಬರೆಯಲ್ಲ. ಸೊ ಕೇಳಿದ ಪ್ರಶ್ನೆಗೆ ಆನ್ಸರ್ ಸಿಕ್ಕಿದ್ರೆ ಮಾತ್ರ ಪಾಸು ಅನ್ನೋದು ಮೈಂಡಲ್ಲಿ ಬೆಳೆದು ಬಿಟ್ಟಿದೆಯಾ ಅಂತ ಇರಬಹುದೇನೋ, ಗೊತ್ತಿಲ್ಲ. ಅದೇ ಇಟ್ ಡಿಪೆಂಡ್ಸ್. ಬಟ್ ಯಾಕೆ ಬಂದಿರಬಹುದು ಅಂತ ಯೋಚನೆ ಮಾಡಿದ್ರೆ ಸಿಗಲ್ಲ ನನಗೆ. ಅದು ಆ ಪ್ರಶ್ನೆನೇ ಯಾಕೆ ಬಂತು ಅನ್ನೋ ದೊಡ್ಡ ಪ್ರಶ್ನೆ ಇದೆ ನನಗೆ. ನಾನು ಇಷ್ಟ ಇಲ್ದಿರ ಆ ಪ್ರಶ್ನೆ ಬಂದಿರಬಹುದೇನೋ, ಅದು ಹಂಗಿರಬಹುದೇನೋ. ಅದೇ ವೈಯಕ್ತಿಕವಾಗಿ ಆ ಥರದ ಘಟನೆಗಳೇನಾದ್ರೂ ನಡೀತು? ಇಲ್ಲ, ಆ ಥರದ್ದು ಆ ಥರ ಇಲ್ಲ. ಆ ಥರ ನಾವು ಅಲ್ಲಿ ಕಾನ್ವರ್ಸೇಟ್ ಒಳಗಡೆ ನಾವೆಲ್ಲರೂ ಕನ್ನಡನೇ ಮಾತಾಡಬೇಕು. ಅದು ದಟ್ ಈಸ್ ದ ಥಿಂಗ್. ಅದು ಕನ್ನಡ ಪ್ಲ್ಯಾಟ್ಫಾರ್ಮ್ ಆದ್ದರಿಂದ ಎಲ್ಲರೂ ಕನ್ನಡನೇ ಮಾತಾಡ್ತಿದ್ರು. ಯಾಕೆ ಬಂತು ಅದೇ ನನಗೆ ಅದೇ ದೊಡ್ಡ ಪ್ರಶ್ನೆ ಇದೆ. ಈ ಥರದ್ದು ಒಂದು ಕಾನ್ವರ್ಸೇಷನ್ ಹೊರಗಡೆ ಆಗಬಹುದಿತ್ತಾ, ಆಗಿದೆಯಾ ಅಂತ ಹೇಳಿ ಗೊತ್ತಿಲ್ಲ ಯಾಕೆ ಬಂತು ಅಂತ. ಬಟ್ ಒಂದು ಸಣ್ಣ ಕ್ಲಾರಿಫಿಕೇಶನ್ ಆ ಎಲ್ಲ ಪ್ರಶ್ನೆಗಳಿಗೆ. ಅಂದರೆ ನನಗೆ ಕನ್ನಡ ಆದಷ್ಟು ನಾನು ತುಂಬ ಚೆನ್ನಾಗಿ ಮಾತಾಡ್ತೀನಿ, ತುಂಬ ಪ್ರೀತಿಯಿಂದ, ತುಂಬ ಖುಷಿ. ಡೌಟೇ ಇಲ್ಲ. ಆದರೂ ಒಂದು ಪ್ರಶ್ನೆ, ಕಾಂಟ್ರವರ್ಷಿಯಲ್ ಪ್ರಶ್ನೆ ಕೇಳ್ತೀನಿ. ಎಸ್, ನೀವು ಹುಟ್ಟಿ ಬೆಳೆದಿದ್ದು ಅಂದ್ರೆ ಮರಾಠಿ ಇದಲ್ವಾ ಬ್ಯಾಕ್ಗ್ರೌಂಡ್ ಇಂದ ಇಟ್ಕೊಂಡು ಕನ್ನಡದ ನೆಲದಲ್ಲೇ ಬೆಳೆದಿದ್ದೀರಾ. ನೀವು ಕೇರಳದ ಕಾಸರಗೋಡು ನೀವು ಎಷ್ಟು % ಕನ್ನಡಿಗರು? ನಾನು 100% ಕನ್ನಡದವಳು. ನಾನು ಹುಟ್ಟಿ ಬೆಳೆದಿರೋದು ಕರ್ನಾಟಕದಲ್ಲಿ. ಭಾಷೆ ನಾನು ಅಂದರೆ ಕಲ್ತಿದ್ದು ಕನ್ನಡ. ನಾನು ಅಂದರೆ ನಮ್ಮ ಸ್ಕೂಲಲ್ಲೆಲ್ಲ ಕನ್ನಡನೇ ನಾನು ಕಲ್ತಿರೋದು. ಇಟ್ಸ್ ಜಸ್ಟ್ ದಟ್ ಏನು ಹೇಳೋದು, ನೀಟ್ ಇರಲಿಲ್ಲ ಅಷ್ಟೇ. ನಾನು ಕನ್ನಡ ಹುಟ್ಟಿದಾಗಿಂದ ನಾನು ಮಾತಾಡಿರೋದೇ ಕನ್ನಡ. ಇನ್ನೆಂತ ಬಂತು ಹೇಳೋದ್ರಲ್ಲಿ ನಾನು ಅದೇ ಹೇಳ್ತಾ ಪ್ರತಿಯೊಂದು ಪಾಯಿಂಟ್ನು ಅಡ್ರೆಸ್ ಮಾಡೋಣ ಅನ್ಕೊಂಡೆ. ಸೊ ಓದಿದ್ದೆಲ್ಲ ಕನ್ನಡ, ಕೆಲಸ ಮಾಡಿದ್ ಕನ್ನಡ. ನೀವು ಮತ್ತೆ ಕರ್ನಾಟಕದಲ್ಲಿರೋ 7-8 ಕೋಟಿ ಜನ ಯಾರು ಸಿಗ್ಲಿಲ್ಲ ನಿಮ್ಗೆ? ಅಟ್ಲೀಸ್ಟ್ ಓಕೆ 4 ಕೋಟಿ ಸಿಗ್ಲಿಲ್ಲ. ಕೇರಳದವರು, ಕಾಸರಗೋಡದವರು ಅದು ಮತ್ತೆ ಆ ಕಡೆ ಹೋಗಿ ಗಡಿನಾಡ ಕನ್ನಡ. ಹೌದು, ಅಲ್ಲ ಗೊತ್ತು, ಸುಮ್ಮನೆ ಒಂದು ಕಾಂಟ್ರವರ್ಸಿಗೋಸ್ಕರ ಇಲ್ಲ. ನೋಡ್ತಿರೋರ್ಗೆ, ಆ ಪ್ರಶ್ನೆ ಮಾಡಿದವರಿಗೆ ಅವರೆಲ್ಲರಿಗೂ ಅಂದರೆ ಇದೆಲ್ಲ ಕನ್ನಡ.
ಮತ್ತೆ ಇನ್ನು ಅಭಿಷೇಕ್ ಅವರು ಅಂತ ನೋಡಿದ್ರೆ ಮುಂಚೆ ಕಾಸರಗೋಡು ಕರ್ನಾಟಕದ್ದೇ ಆಗಿತ್ತು. ಅವರು ಕನ್ನಡ ಸಿನಿಮಾಗಳಿಗೆ ಕೆಲಸ ಮಾಡೋರು, ಕನ್ನಡನೇ ಮಾತಾಡೋರು. ಈಗ ನನ್ನ ಕನ್ನಡ ಇನ್ನ ಜಾಸ್ತಿ ಕನ್ನಡ ಆಗಿದೆ ಬಿಕಾಸ್ ಆಫ್ ಅಭಿಷೇಕ್. ನಮ್ಮ ಮನೇಲೂ ಮರಾಠಿ ಮಾತಾಡೋದು ಕಡಿಮೆ ಆಗೋಗಿದೆ ಈಗ. ಅಭಿಷೇಕ್ ಹೌದು, ಈಗ ನಾವೆಲ್ಲ ಒಟ್ಟಿಗಿರೋದ್ರಿಂದ ನಾವೆಲ್ಲ ಕನ್ನಡನೇ ಮಾತಾಡ್ತೀವಿ. ಸೊ ಕನ್ನಡ ಇಸ್ ಫುಲ್ ಆಫ್ ಕನ್ನಡ ಈಗ. ಅಕ್ಕಪಕ್ಕ ಎಲ್ಲ ಮಾತಾಡ್ತೀವಿ, ಇಲ್ಲ ಅಂತಲ್ಲ, ಬಟ್ ಕನ್ನಡನೇ ಜಾಸ್ತಿ ಆಗಿದೆ. ಹಾಗಾಗಿ ಅದೊಂದೇ ಬರೋದು, ಅದಕ್ಕೋಸ್ಕರ ಎಲ್ಲಿ ಹೆಂಗೆ ತುರುಕ್ಬೋದ ಹೇಳಿದ್ದು. ಮರಾಠಿ ಮಾಹಿತಿ ನೈ ಅಷ್ಟೇ, ಬರಲ್ಲ ಅಂತ ಹೇಳ್ತಿದ್ರು, ಅಷ್ಟೇ ಬರೋದು, ಅದು ಕರೆಕ್ಟ್ ಇದೆ. ಬಟ್ ಇಷ್ಟು ನಮ್ಮ ಮರಾಠಿ ಆಕ್ಚುಲಿ ಇಲ್ಲಿ ಬ್ಯಾಂಗ್ಳೂರ್ದು ಚೇಂಜ್ ಇದೆ. ಒಂದೊಂದು ಪ್ರದೇಶಕ್ಕೆ ಹೋದಾಗೆ ಅದು ಅಲ್ಲಿಯ ಪ್ರದೇಶಕ್ಕೆ ಅನುಗುಣವಾಗಿ ಬದಲಾಗುವಂಥದ್ದು ಸಹಜ. ಆದ್ರೆ ನಂಗೆ ಇದನ್ನೇ ಕಂಟಿನ್ಯೂ ಮಾಡೋದಾದ್ರೆ, ಸೊ ಒಬ್ಬ ಕನ್ನಡಿಗನಾಗಬೇಕು ಅಂತಂದ್ರೆ ಕ್ವಾಲಿಫಿಕೇಶನ್ಸ್ ಏನ್ ನಿಮ್ ಪ್ರಕಾರ, ನೀವು ಒಬ್ಸರ್ವ್ ಮಾಡಿರೋ ಪ್ರಕಾರ, ಅಥವಾ ಏನು ಇರಬಹುದು? ಒಂದೇ ಕನ್ನಡದ ಮೇಲಿರೋ ಪ್ರೀತಿ, ಅಭಿಮಾನ ಅನ್ಸುತ್ತೆ. ಅಷ್ಟಿದ್ರೆ ನೀವು ಆಟೋಮ್ಯಾಟಿಕ್ ಆಗಿ ಕನ್ನಡ ಕಲಿತೀರಾ. ಅಥವಾ ಯಾವುದೇ ಭಾಷೆ, ನೀವು ಬೇರೆ ಎಲ್ಲೋ ಇದ್ದೀರಾ ಅನ್ನೋದಾದ್ರೆ, ಇವಾಗ ನಾವು ಕರ್ನಾಟಕದಲ್ಲಿ ಇದ್ದೀವಿ ಅನ್ನೋದಾದ್ರೆ, ಇಲ್ಲಿಯ ಭಾಷೆ ಮೇಲೆ ಪ್ರೀತಿ, ರೆಸ್ಪೆಕ್ಟ್ ಇದ್ಬಿಟ್ರೆ ಅದು ಆಟೋಮ್ಯಾಟಿಕ್ ಆಗಿ ಬಂದ್ಬಿಡತ್ತೆ. ಬೇರೆ ಏನು ಬೇಕು ಅಂತಿಲ್ಲ ಅನಿಸುತ್ತೆ. ಯಾರೋ ಕಮೆಂಟ್ ಮಾಡ್ತಾರೆ ಅಥವಾ ಇನ್ಯಾರೋ ಪ್ರಶ್ನೆ ಮಾಡ್ತಾರೆ ಅಂತ ಕನ್ನಡ ಕಲಿಬೇಕು ಅಂತಿಲ್ಲ. ನೀವು ನಿಮ್ಮ ಮನಸ್ಸಿಂದ ಎಷ್ಟು ಬರುತ್ತೋ, ನಿಮ್ಮ ಎಫರ್ಟ್ಸ್ ಹಾಕಿ ಕಲ್ತ್ರೆ, ಅದ್ರ ಮೇಲೆ ಪ್ರೀತಿ, ರೆಸ್ಪೆಕ್ಟ್ ಇದ್ದರೆ ಕನ್ನಡ ಆಟೋಮ್ಯಾಟಿಕ್ ಆಗಿ ಬರುತ್ತೆ. ಬಟ್ ಇನ್ನೂ ಒಂದು ಥಾಟ್ ಇದೆ. ಬೆಂಗಳೂರಿನಂತಹ ನಗರದಲ್ಲಿ ನಿಮಗೆ ಇಂಗ್ಲೀಷ್ ಆದರೂ ನಡೆಯುತ್ತೆ, ತಮಿಳ್ ಆದರೂ ನಡೆಯುತ್ತೆ, ಹಿಂದಿ ಆದರೂ ನಡೆಯುತ್ತೆ, ಅಥವಾ ತೆಲುಗು ಆದರೂ ನಡೆಯುತ್ತೆ. ಸೊ ಕನ್ನಡ ಏನಕ್ಕೆ ಕಲಿಬೇಕು ಅನ್ನೋಂಥವ್ರು ಇದ್ದಾರೆ, ಎಸ್ಪೆಷಲಿ ಉತ್ತರ ಭಾರತದಿಂದ ಬಂದವ್ರದ್ದು. ಇದು ನಾನು ಹೊಸದಾಗಿ ಹೇಳುವಂಥದ್ದಲ್ಲ, ಇದು ಅವಾಗವಾಗ ನಾವು ನೋಡ್ತಾ ಇರುವಂಥದ್ದು. ಸೊ ನಿಮ್ಮ ಪ್ರಕಾರ ವಾಟ್ ಈಸ್ ಅನ್ ಆನ್ಸರ್ ಅಂದರೆ ಈ ಥರದ ಪ್ರಶ್ನೆಗಳಿಗೆ, ಈ ಥರದ ಸ್ಟೇಟ್ಮೆಂಟ್ಗಳಿಗೆ? ಅದಕ್ಕೆ ತುಂಬ ಲೈಟಾಗಿ ಹಾಗೆ ಹೇಳಬೇಕಾದ್ರೆ, ಇದೆಲ್ಲವೂ ನಡೆಯುತ್ತೆ, ನೀವು ಕನ್ನಡ ಕಲ್ತ್ರೆ ಓಡಬಹುದು ಇಲ್ಲಿದ್ದು. ಸಖತ್ತಾಗಿ ಹೇಳಿದ್ರಿ. ಸಿಂಪಲ್ ಅಂತ ಅನ್ಸುತ್ತೆ. ಅಂದರೆ ನೀವು ಎಲ್ಲೇ ಹೋದರೂ ಆ ಜಾಗಕ್ಕೆ ತಕ್ಕಂಗೆ ಜೀವಿಸ್ಬೇಕಾಗತ್ತೆ. ನೀವು ಇಲ್ಲಿದ್ದೀರಾ ಅನ್ನೋದಾದರೆ ಕಲ್ತ್ಬಿಡಿ, ಎಲ್ಲ ಈಸಿ ಆಗತ್ತೆ. ನಡೀತಾ ಇರೋರು ಓಡಬಹುದು ಅನ್ನೋದಷ್ಟೇ. ಅದು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಾನು ಒಬ್ಸರ್ವ್ ಮಾಡಿರೋ ಪ್ರಕಾರ ಹೇಳೋದು ಅಂತಂದ್ರೆ, ಅದು ನಮಗೆ ಲಾಭ. ನಾವು ಯಾರು ಕಲಿತಿರ್ತೀವಿ ಅವ್ರಿಗೆ ಲಾಭ. ನೀವೇ ಹೇಳಿದ್ರಿ, ಕನ್ನಡದಿಂದಾಗಿ ನಿಮ್ಗೆ ಒಂದು ಕರಿಯರ್ ಒಂದು ಸಿಕ್ಕಿದೆ, ಒಂದಿಷ್ಟು ಜನರ ಪ್ರೀತಿ ಸಿಕ್ಕಿದೆ. ಈಗ ನಾನು ಒಬ್ಬ ಕನ್ನಡಿಗನಾಗಿ, ಅಥವಾ ತುಳುವನು ಹೌದು, ಅಂದ್ರೆ ಮಂಗಳೂರಿನವನು ಹೌದು, ಹಾಗೆ ನಾನು 3 ವರ್ಷ ತಮಿಳ್ನಲ್ಲಿ ಆಕ್ಟಿಂಗ್ ಮಾಡ್ಬೇಕ್ರಿ, ತಮಿಳನ್ನ ನನ್ನದಾಗಿಸ್ಕೊಂಡೆ, ತಮಿಳ್ ಸೀರಿಯಲ್ ಮಾಡ್ಕೊಂಡು. ಇವಾಗ ನಾನು ತಮಿಳ್ ಅಂತೇಳಿ ಹೇಳಿದ್ರೆ ತಮಿಳ್ ಅಷ್ಟು ಇದ್ರಲ್ಲಿ ಹೇಳ್ತೀನಿ ಅಂತ ಹೇಳ್ಕೊಂಡು, ಅದು ನನಗೆ ಲಾಭ. ಹೌದು, ಬಟ್ ಆ ಆಟಿಟ್ಯೂಡ್ ಅನ್ನ ಎಲ್ಲರಲ್ಲೂ ಕಾಣೋದು ಹೇಗೆ ಅಂತ ಒಳಗಿಂದಾನೇ ಬರಬೇಕು. ಅದೇ ಈಗೇನು ನಾನು ಹೇಳ್ದಂಗೆ ಯಾರಿಂದನೂ ಅದು ಬರೋದಕ್ಕೆ ಸಾಧ್ಯ ಇಲ್ಲ. ಅವ್ರಾಗ ಅವರೇ ಅಂದ್ಕೋಬೇಕು. ಇಲ್ಲಿ ಬಂದು ನಾನೇನೋ ಮಾಡ್ತಾ ಇದ್ದೀನಿ ಅನ್ನೋದಾದ್ರೆ, ಇಲ್ಲಿ ಭಾಷೆ ಕಲಿಯೋದ್ರಲ್ಲಿ ತಪ್ಪೇನಿದೆ? ಕಲ್ತ್ರಿ ಇಟ್ ಸಮಥಿಂಗ್, ಅಂದ್ರೆ ನೀವೇನೋ ಕಲ್ತ್ರಿ ಅನ್ನೋ ಅಂತ ಖುಷಿನಾದ್ರೂ ಇರತ್ತ. ಸೊ ಅಟ್ಲೀಸ್ಟ್ ಒಂದು ಹಂಬಲ್ನೆಸ್ ನಂಗೆ ಸಾಧ್ಯ ಆಗ್ತಿಲ್ಲ, ಪ್ರಯತ್ನ ಪಡ್ತಿದ್ದೀನಿ ಅನ್ನೋದಾದ್ರೂ ಇಸ್ ಓಕೆ. ಬಟ್ ಇಟ್ಸ್ ಓಕೆ. ಯಾಕೆ ಕಲಿಬೇಕು ಅನ್ನೋ ಪ್ರಶ್ನೆಕ್ಕಿನ್ನ ಒಂದು ಸಣ್ಣ ಪ್ರಯತ್ನ ಇದ್ರೂ ಸಾಕು ಅನ್ಸುತ್ತೆ. ಕನ್ನಡದ ಮಾತು ನಮ್ಮನ್ನ ಇಲ್ಲಿ ತನಕ ತಗೊಂಡು ಬಂತು. ಅದು ಮೇ ಬಿ ನಾಳೆ ಆದ್ರೂ ಮಾತಾಡ್ತಿರ್ಬೋದು, ಅಷ್ಟು ದೊಡ್ಡ ವಿಷಯ ಆಕ್ಚುಲಿ ಕನ್ನಡ. ನಿಜ. ಬಿಗ್ ಬಾಸ್ ಬಗ್ಗೆನೇ ಮಾತಾಡೋದಾದ್ರೆ, ನಾನು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಆಗಿದ್ದವ್ರನ್ನ ಕರೆದಾಗೆಲ್ಲ ಕೇಳುವಂತಹ ಪ್ರಶ್ನೆ, ನನಗೂ ಕೇಳುವಂತಹ ಪ್ರಶ್ನೆ, ಯಾಕಂದ್ರೆ ನಾನು ಒಂದ್ ರೀತಿಲಿ ಅದಕ್ಕೆ ಅಸೋಸಿಯೇಟ್ ಆಗಿರೋದ್ರಿಂದ, ಬಿಗ್ ಬಾಸ್ ಸ್ಕ್ರಿಪ್ಟೆಡಾ ಅಂತ ಕೇಳ್ತಾರೆ. ಸೊ ನಿಮ್ ಪ್ರಕಾರ ಹೌ ರಿಯಲ್ ವಾಸ್ ಇಟ್? ಒಳಗಡೆ ಯಾವ ಥರ ಎಕ್ಸ್ಪೀರಿಯನ್ಸ್, ಎಷ್ಟು ರಾ, ಎಷ್ಟು ರಿಯಲ್, ಅಥವಾ ಎಷ್ಟು ಪ್ರಾಸೆಸ್ ಆಗಿ ಹೊರಗೆ ಬರುತ್ತೆ, ಜನರಿಗೆ ಏನು ಕಾಣಿಸುತ್ತೆ ನಿಮ್ಮ ಪ್ರಕಾರ? ಮೊದಲನೇದಾಗಿ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ನೋ, ಬಟ್ ನೀವೆಲ್ಲ ಪಾರ್ಟ್ ಬೈ ಪಾರ್ಟ್ ಆನ್ಸರ್. ಐ ಲೈಕ್ ಇಟ್. ಓಕೆ, ಒಂದು ಸೆಕೆಂಡ್ ನೀವು ಗ್ಯಾಪ್ ತಗೊಂಡು ಫುಲ್ ಸೀರಿಯಸ್ ಆಗಿ ಯೋಚನೆ ಮಾಡಿದಾಗ ಅನ್ಕೊಂಡೆ. ಸಾರಿ ಟು ಕಟ್ ಯು. ಅಷ್ಟೇ ಉದ್ದೇಶ, ಮಿಸ್ ಮಾಡಬಾರ್ದು ಅಂತ. ಸ್ಕ್ರಿಪ್ಟೆಡ್ ಅಲ್ಲ, ಬಟ್ ಅ ಫಾರ್ಮ್ಯಾಟೆಡ್ ಶೋ. ಬಿಗ್ ಬಾಸ್ ಅಂದರೆ ಇದೊಂದು ಫಾರ್ಮ್ಯಾಟ್ ಇದೆ. ಅಂದರೆ ಸ್ಟಾರ್ಟಿಂಗ್ ಫ್ರಮ್ ನಮಗೆ ಮಂಡೇ ಟು ವೀಕೆಂಡ್ ಅಂತ ಏನು ತಗೋತೀವಿ, ವೀಕ್ ಡೇಸಿಂದ ವೀಕೆಂಡ್ವರೆಗೂ ದೇರ್ ಇಸ್ ಅ ಫಾರ್ಮ್ಯಾಟ್, ನಾಮಿನೇಷನ್, ಇನ್ನೊಂದು ಮತ್ತೊಂದು. ಆ ಫಾರ್ಮ್ಯಾಟ್ ಒಳಗೆ ಫಿಟ್ ಆಗೋ ಕಂಟೆಸ್ಟೆನ್ಸ್ ಇರ್ತಾರೆ. ಇವಾಗ ನಾಮಿನೇಷನ್ ಅಂದಿದ ತಕ್ಷಣ ಒಂದಷ್ಟು ವಿಷಯಗಳು ಟ್ರಿಗರ್ ಆಗುತ್ತೆ ಅನ್ನೋದು ಹೌದು.
ಬಿಗ್ ಬಾಸ್ ಒಳಗೆ ಯಾರ ಟೀಮಲ್ಲೂ ಅಲ್ಲೂ ಗೊತ್ತಿರುತ್ತೆ, ಇಲ್ಲಿ ನಮಗೂ ಗೊತ್ತಿರುತ್ತೆ. ಈಗ ನಾನು ನಾಮಿನೇಷನಲ್ಲಿ ನಿಂತ ಒಂದಷ್ಟು ಬಾಣಗಳು ಬರುತ್ತೆ, ಅದರಿಂದ ಒಂದಷ್ಟು ವಿಷಯಗಳು ಟ್ರಿಗರ್ ಆಗುತ್ತೆ. ದಿಸ್ ಇಸ್ ಅಂಡರ್ಸ್ಟುಡ್, ನೋಡ್ತಿರೋರ್ಗೂ ಗೊತ್ತಿರುತ್ತೆ. ಇದು ಹಿಂಗೆ ಆಗುತ್ತೆ ಅಂತ ಅನ್ಕೊಳ್ಳೋದು ಸ್ಕ್ರಿಪ್ಟೆಡ್ ಅಂತ ನಾವು ಹೇಳೋದಕ್ಕಾಗಲ್ಲ. ಸಿಚುವೇಶನ್ಸ್ ದೇರ್ ಆರ್ ಲೈಕ್ ದ್ಯಾಟ್. ಸೊ ಇಟ್ಸ್ ಅ ಫಾರ್ಮ್ಯಾಟ್, ಹಾಗೆ ವರ್ಕ್ ಆಗುತ್ತೆ ಅನ್ನುವಂಥದ್ದು. ಎಷ್ಟು ರಿಯಲ್ ಆಗಿ ಹೊರಗೆ ಬರುತ್ತೆ, 1.5 ಗಂಟೆನಲ್ಲಿ ಅವ್ರು ಎಷ್ಟು ತೋರಿಸ್ಬೋದು ಅಷ್ಟು ಬರುತ್ತೆ. ಆದರೆ ನಾವು 24 hours ಅಲ್ಲಿ ಒಳಗಡೆ ಇದ್ದೀವಿ, ಇನ್ನು 22.5 ಗಂಟೆ ಅಲ್ಲಿದೆ ನಮ್ಮ ಅದರ್ ಏನು ಹೇಳೋದು ಟೈಮ್ ಸ್ಪೆಂಟ್ ಅಲ್ಲಿದೆ. ಆದರೆ 1.5 ಗಂಟೆಗೆ ಎಲ್ಲ ಬಿಟ್ಸ್ ಆ್ಯಂಡ್ ಪೀಸಸ್ ಏನು ಹಾಕಬಹುದು ಅಷ್ಟು ಹೊರಗೆ ಬರುತ್ತೆ. ನೋಡೋದು ಹೌದು, ನೀವು ಅಲ್ಲಿ ಇದ್ರೆ ಮಾತ್ರ ಇಲ್ಲಿ ಹಿಂಗೆ ತೋರಿಸೋದಕ್ಕೆ ಸಾಧ್ಯ. ನೋಡೋದು ಅಷ್ಟೇನ ವಿಷಯ ಅನ್ನೋದು ಪ್ರಶ್ನೆ ಇರೋದು. ನೋಡೋದು ಅಷ್ಟು ಅಲ್ಲ, ಇಲ್ಲಿ 1.5 ಗಂಟೆ ಏನು ನೋಡ್ತಾರೆ ಅಷ್ಟೇನಾ ನಿಜ ಅನ್ನೋದು. ಕೆಲವ್ರಿಗೆ ತುಂಬ ಪ್ರಾಕ್ಟಿಕಲ್ ಆಗಿ ಇಲ್ಲ 24 hours, ಇಲ್ಲಿ ನಮ್ಗೆ 1.5 ಗಂಟೆಲಿ ನಾವಿಷ್ಟು, ಬಿಕಾಸ್ 24 hours ಟೆಲಿಕಾಸ್ಟ್ ಇವಾಗ ಇದು ಬರ್ತಿರ್ಬೋದು ದ ಲೈವ್ ಸ್ಟ್ರೀಮ್, ಬಟ್ ನಾವೊಂದು ಶೋ ಅಂತ ನೋಡಿದಾಗ 1.5 ಗಂಟೆ ಅದ್ರಲ್ಲಿ ಏನೇನು ಹಾಕ್ಬೋದು ಅಷ್ಟು ಮಾತ್ರ ಮಾಡಿರ್ತಾರೆ. ಒಂದು ಸಿನಿಮಾ ಥರ ಬೇಸಿಕ್ಲಿ ಅದು ಹಾಗೆ ಕಟ್ ಆಗಿರುತ್ತೆ. ಅದು ಬಿಟ್ಟು ವಿಷಯಗಳು ಇರುತ್ತೆ. ಡಿಡ್ ಐ ಮಿಸ್ ಸಮಥಿಂಗ್? ನೋ, ಅಷ್ಟೇ ಅನ್ಸುತ್ತಲ್ಲ ಎಷ್ಟು. ಹಾಗೆ ಅದ್ರ ಜೊತೆಗೆ ಅದೇ ನೀವಾಗೆ ಇದ್ರಿ ಅಂತಂದ್ರೆ ಎಲ್ಲಾದ್ರೂ ಈ ಗೋಜಲ್ನಲ್ಲಿ, ಈ ಗೊಂದಲಗಳಲ್ಲಿ ನಿಮ್ಮನ್ನು ನೀವು ಕಳ್ಕೊಳ್ತಿದ್ದೀನಿ ಅಂತ ಅನಿಸಿದ್ದು ಆ ಥರದ್ದು ಏನಾದ್ರು ಸಿಚುವೇಶನ್ಸು, ಅಥವಾ ಯಾರೋ ಇನ್ಫ್ಲೂಯೆನ್ಸ್ ಮಾಡಿದ್ದು, ಈ ಥರದ್ದು ಏನಾದ್ರು ಘಟನೆಗಳು? ಇಲ್ಲ, ನನ್ನನ್ನು ಇನ್ಫ್ಲೂಯೆನ್ಸ್ ಮಾಡೋದು ತುಂಬ ಕಷ್ಟ ಇದೆ. ಐ ಆಮ್ ವೆರಿ ಸ್ಟ್ರಾಂಗ್ ಹಿಯರ್. ಇಫ್ ಐ ಸ್ಟ್ಯಾಂಡ್ ಫಾರ್ ಸಮಥಿಂಗ್ ಐ ಸ್ಟ್ಯಾಂಡ್. ಅದು ಹೇಗೆ ಬರುತ್ತೆ ನಿಮ್ಗೆ? ಇದು ನ್ಯಾಚುರಲಿ ನೀವು ಹಾಗೇನಾ? ಹಂಗೆ ಹಾಕಿದ್ದು ಅನ್ಸುತ್ತೆ. ಅಗೇನ್ ಮೇ ಬಿ ಸಿನ್ಸ್ 10 years ಸ್ವಲ್ಪ ದೇವರು ಅಥವಾ ಪ್ರತಿಯೊಂದನ್ನು ತುಂಬ ಪ್ರೋಸೆಸ್ ಮಾಡಿ ಇಲ್ಲಿ ಹಾಕೋತೀನಲ್ಲ, ಸೊ ಪ್ರೋಸೆಸ್ಸಲ್ಲಿ ಫಿಲ್ಟರ್ ಆಗಿಬಿಟ್ಟಿರತ್ತೆ. ಇಲ್ಲಿ ಹೋದ್ಮೇಲೆ ಫಿಲ್ಟ್ರ್ ಮಾಡಲ್ಲ ನಾನು ಎನಿಥಿಂಗ್ ಟು ದ್ಯಾಟ್ ಮ್ಯಾಟರ್. ಯಾರೇ ಒಬ್ಬರಿಗೆ ನಾನು ಇವಾಗ ಫ್ರೆಂಡ್ ಆಗಬೇಕು, ಪರಿಚಯ ಆಗಬೇಕು, ಅಥವಾ ಈ ವ್ಯಕ್ತಿ ಗುಡ್ ಆರ್ ಬ್ಯಾಡ್ ಅಂತ ತುಂಬ ಪ್ರೋಸೆಸ್ ಮಾಡಿ ಇಲ್ಲಿ ಹಾಕೋತೀನಲ್ಲ, ಒನ್ಸ್ ಬ್ಯಾಡ್ ಅಂತ ಆದಮೇಲೆ ಇಲ್ಲಿಗೆ ತೊಗೊಳೋದಕ್ಕೆ ಹೋಗೋದೇ ಇಲ್ಲ ನಾನು. ಆ್ಯಂಡ್ ನೋ ಲಾಸ್, ನಾವು ವಿ ಹ್ಯಾವ್ ಟು ಮೂವ್ ಆನ್ ಇನ್ ಲೈಫ್. ಗುಡ್ ಅಂತ ಆದಮೇಲೆ ಇಲ್ಲಿಂದ ತೆಗಿಯೋದಕ್ಕೆ ಹೋಗಲ್ಲ ನಾನು ಇಲ್ಲಿ ಇಟ್ಕೊಂಡ್ಮೇಲೆ. ಸೊ ಆನ್ ದ್ಯಾಟ್ ನೋಟ್ ಆ ಪ್ರೋಸೆಸಿಂಗ್ ಟೈಮ್ನ ಕೊಟ್ಟು ಆಮೇಲೆ ಇಲ್ಲಿ ಮಾಡ್ತೀನಲ್ಲ, ಸೊ ಇನ್ಫ್ಲೂಯೆನ್ಸ್ ಆಗೋದಿಲ್ಲ. ಲಾಟ್ ಆಫ್ ಟೈಮ್ ಟು ಅಂಡರ್ಸ್ಟ್ಯಾಂಡ್. ಬಟ್ ಅಲ್ಲಿ ಹೋಗೋದಕ್ಕೆ ಮೊದಲೇ ತಯಾರಿ ಮಾಡ್ಕೊಂಡಿದ್ರೆ ಯಾವ ತರ ನಡೆಯುತ್ತೆ ಈ ಎಪಿಸೋಡ್ ಅಲ್ಲಿ? ಎಪಿಸೋಡ್ ನೋಡಬಾರ್ದು ಅಂತ ಅನ್ಕೊಂಡಿದ್ದೆ, ಪ್ರೀವಿಯಸ್ ಎಪಿಸೋಡ್ಗಳನ್ನ ನೋಡಬಾರ್ದು. ತುಂಬಾ ಜನ ರೆಡಿ ಆಗ್ಬಿಟ್ಟು ಹೋಗ್ತಾರಲ್ಲ, ಅದು ಇದು ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ. ಬಿಕಾಸ್ ನನಗೆ ಅವರು ಡೇ 1 ನನ್ನ ಹತ್ರ ಬಂದು ಮಾತಾಡಿದಾಗ ಕರೆದಿದ್ದು ಗೌತಮಿನ, ನಾಟ್ ಎನಿ ಕ್ಯಾರೆಕ್ಟರ್ ದೇರ್. ಸೊ ನಾನು ಪ್ರಿಪೇರ್ ಆಗಿ ನಾನು ಹಿಂಗೆ ಇರಬೇಕು ಹಾಗೆ ಇರಬೇಕು ಅಂತ ಪ್ರಿಪೇರ್ ಆಗೋದು ಪಾತ್ರಗಳಿಗೆ ಮಾತ್ರ. ಗೌತಮಿಯಾಗಿ ಇಷ್ಟು ವರ್ಷ ಪ್ರಿಪೇರ್ ಆಗಿದ್ದೀನಿ. ಇನ್ನು ಪ್ರಿಪ್ರೇಷನ್ ಅಂದರೆ ಅದು ಲೈಫಿಗೆ ಹೋಗ್ತಿರುತ್ತೆ. ಒಂದು ಶೋಗೆ ಫಿಸಿಕಲಿ ಪ್ರಿಪೇರ್ ಆಗಿದ್ದು ಹೌದು, ಜಿಮ್ಗೆ ಹೋಗೋದು ಅಥವಾ ಸ್ಟ್ರಾಂಗ್ ಆಗಿದ್ದು. ಬಿಕಾಸ್ ನಾವು ಡೇ ಟು ಡೇ ಲೈಫ್ನಲ್ಲಿ ಟಾಸ್ಕ್ಗಳನ್ನು ಮಾಡೋದಕ್ಕೆ ಹೋಗಲ್ಲ, ಅಲ್ಲಿ ಟಾಸ್ಕ್ಗಳು ಇರುತ್ತೆ. 100% ಆಗದಿದ್ರು ಅಟ್ಲೀಸ್ಟ್ ಒಂದು ಕಾಂಪಿಟೇಷನ್ ಕೊಡುವಂಥ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಈ ಜಿಮ್ಗೆಲ್ಲ ಹೋಗಿದ್ದಿದೆ. ಮೆಂಟಲಿ ಪ್ರಿಪೇರ್ ಆಗೋದಕ್ಕೆ ಇಲ್ಲ, ಅದು ಟ್ರೈ ಮಾಡ್ತಿದ್ದೆ ಹಿಂಗೆ. ಅಂದರೆ ಸ್ವಲ್ಪ ಮಾತು, ನಾನು ಯಾರ ಜೊತೆನಾದರೂ ಕಡಿಮೆ ಆಡೋದನ್ನು ಸ್ವಲ್ಪ ಮಾತಾಡಬೇಕು ಅನ್ನೋದನ್ನು ಪ್ರಿಪೇರ್ ಆಗಿದ್ದಿದೆ. ಆಗ ಆ 2 months ರ್ಯಾಂಡಮ್ ಆಗಿ ನಾನು ಎಲ್ಲ ಕಡೆ ಮಾತಾಡ್ತಾ ಇದ್ದೆ, ಸುಮ್ಮನೆ ಮಾತಾಡೋದು ಮಾಡಿದ್ದೆ. ಜನರಿಗೆ ಡೌಟ್ ಬಂದಿತ್ತಾ? ಎಂತ ಜನರಿಗೆ ಡೌಟ್ ಬಂದಿತ್ತು. ಬಟ್ ಎಲ್ಲ ಕಡೆ ನನ್ನ ಹೆಸರು ಹೋಗ್ತಿತ್ತು, ಬಿಕಾಸ್ ಸತ್ಯ ಮುಗ್ದಿತ್ತು ಆಗಷ್ಟೇ. ಸೊ ಬರಬಹುದೇನೋ ಅನ್ನೋ ಇದು ಹೋಗ್ತಿತ್ತು. ತುಂಬ ಜನ ಪ್ರಶ್ನೆ ಮಾಡಿದ್ದಿದೆ, ತುಂಬ ಜನಕ್ಕೆ ನಾನು ಸುಳ್ಳು ಹೇಳಿದ್ದಿದೆ, ಇಲ್ಲ ಇಲ್ಲ ಹೋಗ್ತಾ ಇಲ್ಲ ಅಂತ. ಆ ಟೈಮ್ ಹೇಗದು? ಅಂದರೆ ನಿಮಗೆ ಆ ವಿಷಯ ಎಲ್ಲ ಇದಿರುತ್ತೆ, ಪ್ಲಸ್ ನಿಮ್ಗೊಂದು ಕಾಂಟ್ರಾಕ್ಟ್ ಇರುತ್ತೆ, ಹೇಳಂಗಿಲ್ಲ. ಅಲ್ಲಿ ಒಳಗೆ ಹೋಗಿ ನೀವು ಎಂಟರ್ ಆದ ನಂತರನೇ ಅದು ರಿವೀಲ್ ಆಗಬೇಕು ಅನ್ನೋದು, ಈ ಫೇಸ್ ಯಾವ ಥರ ಇತ್ತು? ತುಂಬ ಎಕ್ಸೈಟೆಡ್ ಆಗಿತ್ತು ಆ್ಯಕ್ಚುಲಿ. ಅಂದರೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ ವಿಷಯ, ಆದರೆ ನಾನು ಹೇಳಬಾರ್ದು. ಅದು ಮೇನ್ ಪ್ರೋಟೋಕಾಲ್ ನಮ್ಮದು, ಅಂದರೆ ಹೇಳಬಾರ್ದು, ಯಾರಿಗೂ ಹೇಳಬೇಡಿ ಅನ್ನೋವಂಥದ್ದು. ಆದರೆ ಗೊತ್ತಾಗ್ತಾ ಇದೆ ಎಲ್ಲರಿಗೂ, ಸತ್ಯ ಆಗಷ್ಟೇ ಮುಗ್ದಿರೋದ್ರಿಂದ. ಹೆಂಗೋ ಸರ್ಪ್ರೈಸಿಂಗ್ಲಿ ನನಗೆ ಟೀಮ್ ಅವ್ರು ಮಾತಾಡಿ 2-3ನೇ ದಿನಕ್ಕೇ
ಒನ್ ಆಫ್ ದ ಆರ್ಟಿಸ್ಟ್ ಕೇಳಿದ್ರು, ನಾನು ಅಮ್ಮನ ಪಾತ್ರ ಮಾಡ್ತಿರೋರು, ಹೋಗ್ತಿದ್ದೇನೆ ಅಂತ. ಅಮ್ಮ ನಾನು ಅವ್ರಿಗಿನ್ನ ಹೂನೇ ಹೇಳಿರ್ಲಿಲ್ಲ. ಅಮ್ಮ ಅಂತ ನನ್ನ ಪ್ರಶ್ನೆ ಏನು ಅಂದರೆ, ನಿಮ್ಗೆ ಹೆಂಗೆ ಗೊತ್ತಾಯ್ತು? ನನಗೆ 2 ದಿನ ಆಗಿದೆ, ನಾನು ಅವ್ರಿಗೆ ಹೂನೂ ಹೇಳಿಲ್ಲ, ನಿಮ್ಗೆ ಹೆಂಗೆ ಗೊತ್ತಾಯ್ತು ಅಂತ. ನಾನು ಈಗಲೂ ಕೇಳಿದೆ, ಅವ್ರಿಗೆ ಇನ್ಯಾರೋ ಹೇಳಿದ್ರಂತೆ, ಹೋಗ್ತಿರ್ಬಹುದು ಅಂತ ಹೇಳಿದ್ರಂತೆ, ಅದನ್ನ ಅವ್ರು ಹೋಗ್ತಿದ್ದೇನೆ ಅಂತ ಡೈರೆಕ್ಟಾಗಿ ಕೇಳಿದ್ರಲ್ಲ. ಸೊ ಹಾಗೆ ಅದು ಹಾಗಿತ್ತು. ಆದರೆ ಇಲ್ಲ ಅಂದ್ಕೊಂಡೇ ಬಂದಿದ್ದೆ. ನಾನು ಮುಂಚೆನೇ ಒಂದು ವಿಡಿಯೋ ರೆಕಾರ್ಡ್ ಮಾಡಿಬಿಟ್ಟಿದ್ದೆ. ನಾನು ಒಳಗೆ ಹೋದ್ಮೇಲೆ ಇದು ಪೋಸ್ಟ್ ಮಾಡಿ ತುಂಬ ಜನಕ್ಕೆ ನಾನು ಇಲ್ಲ ಅಂತ ಸುಳ್ಳು ಹೇಳಿಬಿಟ್ಟಿದ್ದೀನಿ. ಅಂದರೆ ತುಂಬ ಕ್ಲೋಸ್ ಇದ್ದರು ನನಗೆ, ಆದರೂ ಇಲ್ಲ ಅಂತ ಸುಳ್ಳು ಹೇಳಬೇಕಾಗಿತ್ತು. ಅದಕ್ಕೆಲ್ಲ ಒಂದು ಸಾರಿ ಮೆಸೇಜ್ ನಾನು ವಿಡಿಯೋ ಮಾಡಿಬಿಡ್ತೀನಿ, ಪ್ಲೀಸ್ ಅದನ್ನು ಪೋಸ್ಟ್ ಮಾಡಿಬಿಡಿ ಅಂತ ಹೇಳಿ ಆ ಎಲ್ಲ ಯಾರಿಗೆಲ್ಲ ಹೇಳಿದ್ದೆ ನಾನು ಇಲ್ಲ ಹೋಗ್ತಿಲ್ಲ ಅಂತ ಹೇಳಿ ಅವ್ರಿಗೆಲ್ಲ ಸಾರಿ ಹೇಳಿದ್ದೆ ನಾನು. ಅದೇ ಒಳಗೊಂದು ಎಕ್ಸೈಟ್ಮೆಂಟ್. ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಅಂತ ಕೇಳಿದ್ದೀರಾ? ಇಲ್ಲ. ಸತ್ಯ ಹೇಳಬೇಕಂತೆ, ಪ್ರಿಯವಾದನ್ನ ಹೇಳಬೇಕಂತೆ. ನ ಬ್ರೂಯಾತ್ ಸತ್ಯಂ ಅಪ್ರಿಯಂ, ಅಪ್ರಿಯವಾದ ಸತ್ಯವನ್ನ ಒಂದು ಹೇಳಬಾರದು ಅಂತ ಹೇಳಿಕೊಟ್ಟು. ಸೊ ಸತ್ಯದ ಬಗ್ಗೆ ನಾವು ಮಾತಾಡೋದಕ್ಕೆ ಶುರು ಮಾಡಿದ್ರಿಂದ, ಪ್ಲಸ್ ಇಲ್ಲಿ ಸತ್ಯ ಹೇಳಬಾರದು ಅನ್ನೋ ಪರಿಸ್ಥಿತಿ ಬಂದಿದ್ದರಿಂದ, ಸೊ ನಿಮ್ಮ ಮೈಂಡ್ ಸೆಟ್ ಬಗ್ಗೆ ನಂಗೆ ಹಾಗೆ ಕೇಳಬೇಕಾಯ್ತು. ಅದೊಂದು ಅಂದರೆ ಒಂದು ಸಣ್ಣ ಗಿಲ್ಟ್ ಇತ್ತು. ಅಂದರೆ ಕ್ಲೋಸ್ ಒನ್ಸಿಗೆ ಹೇಳಿದಾಗ ಒಂದು ಸ್ವಲ್ಪ, ಬೇರೆಯವ್ರಿಗೆಲ್ಲ ಇಲ್ಲ ಅಂತ ಹೇಳಿದ್ದು ಓಕೆ, ತುಂಬ ಆರಾಮಾಗಿ ಹೇಳಿದ್ದೆ. ಕ್ಲೋಸ್ ಒನ್ಸಿಗೆ ಇಲ್ಲ ಅಂತ ಹೇಳಿದ್ದು ಒಂದು ಸಣ್ಣ ಗಿಲ್ಟ್ ಇತ್ತಲ್ಲ, ಆ ಗಿಲ್ಟ್ನ ವಿಡಿಯೋ ಮಾಡಿ ಕ್ಲೋಸ್ ಒನ್ಸ್ ಅಷ್ಟು ಸತ್ಯವಾನ ಹೇಗೆ ನೀವು ಲೈಫಲ್ಲಿ ಆದಷ್ಟು ಅಂದರೆ 99.9 ಆ ಸಣ್ಣ ಸುಳ್ಳು ಅಗೇನ್ ಮ್ಯಾಟ್ರೇ ಆಗಲ್ಲ ಅನ್ನೋವಂಥದ್ದು ಇಲ್ಲ ಹಿಂಗೆ ಅಂತ ಹೇಳ್ಬಿಡ್ತೀನಿ. ಬಟ್ ಆದಷ್ಟು ಸುಳ್ಳು ಹೇಳದೇ ಇರೋವಂಥ ಪ್ರಯತ್ನ ಮಾಡ್ತೀನಿ. ಈಗೇನ್ ಅದು ಅಕೌಂಟಿಗೆ ಹೋಗುತ್ತೆ ಅಂತ ದೇವ್ರ ಅಮ್ಮ ನೋಡ್ತಿರ್ತಾರೆ. ಅದು ಮನುಷ್ಯ ಕರ್ಮದ ಮೇಲೆ ನಂಬಿಕೆ ಹೇಗೆ, ಏನು, ಯಾವ ಥರ ಅಕೌಂಟೆಂಟ್ ಅಂದರೆ ನೀವು ಯಾರಿಗೂ ಮಾತಾಡಿನೇ ಹೋಗ್ಬೇಕಂತಿಲ್ಲ. ನೀವು ಇಲ್ಲಿ ಯೋಚನೆ ಮಾಡಿದ್ರೆ ಇಟ್ ಇಸ್ ಅಕೌಂಟೆಂಟ್. ಅಷ್ಟಂತೂ ಹೌದು. ಯಾಕಂದರೆ ದೇವ್ರನ್ನೋ ಕಾನ್ಸೆಪ್ಟ್ ಅಷ್ಟು ಸುಲಭ ಇಲ್ಲ. ನೀವು ಅರ್ಥ ಮಾಡ್ಕೊಂಡಷ್ಟು ನಿಮ್ಗೆ ಅರ್ಥ ಆಗಬಹುದೇನೋ, ನೀವು ಇಲ್ಲಿ ಯೋಚನೆ ಮಾಡಿದ್ದೀರಾ ಅನ್ನೋದಾದರೆ ಅವ್ರಿಗೆ ತಲುಪಿದೆ ಅಂತ ಅರ್ಥ. ನಾನಿವಾಗ ನಿಮ್ಮ ಬಗ್ಗೆ ಇವ್ರಿಗೆ ಹಿಂಗೆ ಮಾಡಬೇಕು ಅಂತ ಅದು ಮಾಡಿ ತೀರ್ಬೇಕಂತಿಲ್ಲ. ಆಯ್ತಲ್ಲ, ನೀವು ಯೋಚನೆ ಮಾಡಿದ್ದೇ ಅಕೌಂಟ್ ಆಗಿರುತ್ತೆ. ಅಥವಾ ನಾನು ಕೆಟ್ಟದ್ದೇನೋ ನಾನು ನಿಮಗೆ ಬೈಬೇಕು ಇಲ್ಲ ಅಂದ್ಕೊಂಡ್ರು ಬೈದಷ್ಟೇ ಅಕೌಂಟ್ ಆಗುವಂಥ ವಿಷಯ ಅದು. ಸೊ ಅಷ್ಟು ನಂಬ್ತೀನಿ ನಾನು. ಅನುಭವಗಳು ಅಂದರೆ ಅದನ್ನು ಅನುಭವ ಅನ್ನೋದಕ್ಕಿಂತ ನನಗೆ ಅದನ್ನು ಅಲ್ಲಿಯ ಗುರುಗಳು ಹೇಳೋದು ಅಂದರೆ, ಕೆಟ್ಟದ್ದನ್ನು ಯೋಚನೆ ಮಾಡಬೇಡಿ, ಯಾರಿಗೂ ಕೆಟ್ಟದ್ದು ಬಯಸಬೇಡಿ, ಅದು ಗೊತ್ತಾಗುತ್ತೆ, ಅಮ್ಮನಿಗೆ ಗೊತ್ತಾಗುತ್ತೆ. ಇನ್ನೊಂದು ಭಯ ಏನು ಅಂದರೆ, ಈಗ ನನಗೆ ಅನಿಸೋದು ಇಷ್ಟು ಜರ್ನಿನಲ್ಲಿ ಅಮ್ಮನಿಗೆ ನಾನು ತುಂಬ ಹತ್ತಿರ ಆಗಿದ್ದೀನಿ, ಅಥವಾ ಅಮ್ಮ ನನಗೆ ತುಂಬ ಹತ್ತಿರ ಇದ್ದಾರೆ ಅಂತ. ಯಾಕೆ ಸುಳ್ಳು ಹೇಳಲ್ಲ, ಯಾಕೆ ಕೆಟ್ಟದ್ದು ಬಯಸಲ್ಲ, ಅಥವಾ ಯಾಕೆ ಕೆಟ್ಟದ್ದು ಮಾಡೋದಕ್ಕಿಂತ ಮುಂಚೆ ಅಥವಾ ಏನೇ ಮಾಡೋಕ್ಕೆ ಮುಂಚೆ ಯೋಚನೆ ಮಾಡ್ತೀನಿ ಅಂದರೆ, ನಾನು ತಪ್ಪು ಮಾಡಿದ್ರೆ ಅವ್ರು ನನ್ನಿಂದ ಇಲ್ಲಿ ದೂರ ಆಗ್ತಾರೆ ಅನ್ನೋ ಒಂದು ಭಯದಿಂದ. ಐ ಥಿಂಕ್ ಆ ವಿಷಯಕ್ಕೆ ಮನುಷ್ಯರು ಅನ್ನೋ ಭಯ ಇನ್ನೊಂದು ನಂಗೆ ಅದಿಲ್ಲ. ಹಿಂಗೆ ಕೆಟ್ಟದ್ದು ಹೆಂಗೆ ಹೇಳೋದು, ಬೈದ್ಬಿಟ್ರೆ ಅವ್ರೇನು ಅನ್ಕೋತಾರೆ, ಅದೆಲ್ಲದಕ್ಕಿಂತ ಅವಳಿಗೆ ತಪ್ಪು ಅನ್ಸಿದ್ರೆ, ಅವಳು ನನ್ನನ್ನು ದೂರ ಇಟ್ಬಿಟ್ರೆ ಅನ್ನೋ ಭಯ ನನಗೆ. ಸೊ ಅವ್ರ ಮೇಲಿರೋ ಪ್ರೀತಿ ನನ್ನನ್ನು ಹಿಂಗೆ ಮಾಡಿದೆ, ಹಿಂಗೆ ಇರಬೇಕು ಅಂತ ಅನಿಸಿದೆ ಅಂತ ಅನಿಸುತ್ತೆ ಜಾಸ್ತಿ ಅದು. ಸೊ ದೇವರು ಅನ್ನೋದಕ್ಕೆ ಇನ್ನೊಂದು ರೀತಿಯ ಡೆಫಿನೇಷನ್ ನಮ್ಮನ್ನು ನಿಯಂತ್ರಣದಲ್ಲಿ ಇಡೋದಕ್ಕೆ ಇರುವಂತಹ ಮಾರ್ಗ ಅಂತ. ಹೌದು ಹೌದು, ಅಂದರೆ ಭಕ್ತಿ. ಅದು ಭಯ ಅನ್ನೋದಕ್ಕಿಂತ ಭಕ್ತಿ. ಮೇನ್ ಪ್ರಾಬ್ಲಮ್ ನಮಗೆ ಮೇನ್ಲಿ ಇವತ್ತಿನ ಕಾಲದಲ್ಲಿ ಏನು ಅಂತಂದ್ರೆ, ನಾವು ನೋಡದೇ ಇರೋದನ್ನ ನಂಬೋದು ಸ್ವಲ್ಪ ಕಷ್ಟ. ಅದರಲ್ಲೂ ದೇವರಂತೂ ಕಾಣಿಸಲ್ಲ ಅಂತ ಅನ್ನೋ ನಂಬಿಕೆ, ಅದ್ರ ಮೇಲೆ ಚೆನ್ನಾಗಿದೆ ನಂಬಿಕೆ. ಕಾಣಿಸಲ್ಲ ಅನ್ನೋದ್ರ ಮೇಲೆ ನಂಬಿಕೆ ಅದು ಸುಲಭ ಅಲ್ಲ. ಆ್ಯಕ್ಚುಲಿ ಹೌದು, ಅಂದರೆ ಇದ್ದಾರೆ ಅನ್ನೋ ಪ್ರೋಸೆಸ್ ತುಂಬ ಹಾರ್ಡ್ ಇದೆ, ತುಂಬ ಡೀಪ್ ಇದೆ. ನನಗಾದರೂ ಅದು ಇನಿಷಿಯಲಿ ಹಂಗಿರಲಿಲ್ಲ. ನಾನು ಇಲ್ಲೆಲ್ಲ ಸ್ವಲ್ಪ ಕಡಿಮೆ ದೇವಸ್ಥಾನಕ್ಕೆಲ್ಲ ಹೋಗೋದು, ಅಲ್ಲಿ ಅಮ್ಮಂಗೆ ಕನೆಕ್ಟ್ ಆಗಿದ್ದು ಅದು ಒಂದು ಅಂದರೆ ಫೀಲ್ ಅವರಿದ್ದಾರೆ ಅನ್ನೋದು ಒಂದು ಸಣ್ಣ ಫೀಲ್ ಇರುತ್ತೆ. ಅದು ಮತ್ತೆ ಇನ್ನೊಂದು ಸ್ವಲ್ಪ ಮತ್ತೆ ಹೋದಾಗ ಇನ್ನೊಂದು ಥರ ಆಗುತ್ತೆ, ಇನ್ನೊಂದು ಬೇರೆ ಯಾವುದೋ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಅಥವಾ ಬೇಜಾರಲ್ಲಿದ್ದಾಗ ನನಗೆ ತುಂಬ ಸತಿ ಆಗಿದ್ದಿದೆ, ನಾನು ಕೂತು ಅಳಬೇಕಂದ್ರೆ ಎಲ್ಲ ನಂಗೆ ಅಲ್ಲಿಂದ ಕಾಲ್ ಬರೋದಿದೆ, ಯಾಕೆ ಅಳೋದು ಅಂತ ಹೇಳಿ. ಸೊ ಇಟ್ ಈಸ್ ದ್ಯಾಟ್ ಡೀಪ್. ಹಾಗೆ ನೀವು ಅಷ್ಟು ಹೋದಷ್ಟು ಗೊತ್ತಾಗುತ್ತೆ. ನಾನು ಒಂದು ಸ್ವಲ್ಪ ಬ್ಲೆಸ್ಡ್ ಏನಂದರೆ, ದೇವ್ರು ಮಾತಾಡ್ದಿದ್ರು ನಂಗೆ ಅಲ್ಲಿಯ ಗುರುಗಳು ಯಾರಿದ್ದಾರೆ ಹೀಗೆ ಗೈಡ್ಸ್ ಮೀ ಥ್ರೂ. ನನಗೆ ಬೇಜಾರಲ್ಲಿದ್ದಾಗ ಹಿಂಗೆ ಕಾಲ್ ಬರೋದಿದೆ, ಇದಕ್ಕಿಂತ ಇನ್ನೇನು ಬೇಕು ಲೈಫಲ್ಲಿ ಅಂತ ಅನಿಸುತ್ತೆ.
ನಾವೆಲ್ಲ ಹೇಗೆ ಈ ಥರದ ಇದನ್ನು ಕಂಡುಕೊಳ್ಬೋದು, ಎಕ್ಸ್ಪ್ಲೋರ್ ಹೇಗೆ ಮಾಡ್ಬೋದು? ಪ್ರತಿಯೊಬ್ಬರಿಗೂ ಒಂದೊಂದು ಮಾರ್ಗ, ನಿಜ ಒಪ್ಕೋತೀನಿ. ಬಟ್ ಮೊದಲ ಹೆಜ್ಜೆ ನಾವು ಯಾವುದೇ ಈ ರೀತಿಯ ಅಧ್ಯಾತ್ಮದ ಹಾದಿಯಲ್ಲಿ, ನಂಬಿಕೆಯ ಹಾದಿಯಲ್ಲಿ ಹೇಗೆ ಹೋಗ್ಬೋದು ನಿಮ್ಮ ಪ್ರಕಾರ? ಆ ಮೊದಲನೇ ಹೆಜ್ಜೆನೇ ಅನ್ಸುತ್ತೆ, ಅದನ್ನು ಇಡಬೇಕು. ಅನುಮಾನಿಸೋದಕ್ಕಿಂತ ಮುಂಚೆ ಆ ಮೊದಲನೇ ಹೆಜ್ಜೆ ಇಟ್ಟರೆ ದಟ್ ವಿಲ್ ಟೇಕ್ ಯು ಥ್ರೂ. ಮತ್ತು ದೇವರು ಅಂದರೆ ಇದೆ ಅಲ್ಲ, ಅಂದರೆ ಇವಾಗ ನಿಮಗೆ ಇನ್ನೊಬ್ಬರು ದೇವರು ಎಲ್ಲ ದೇವರು ಇದ್ದಾರೆ, ಎಲ್ಲ ಕಡೆನೂ ಇದ್ದಾರೆ. ನೀವು ಯಾರನ್ನ ನಂಬ್ತೀರಾ, ಯಾರನ್ನ ನಡ್ಕೋತೀರಾ, ಹಾಗೆ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನನಗೆ ವನದುರ್ಗೆ ಅಮ್ಮ, ಕೆಲವ್ರಿಗೆ ಗಣೇಶನ್ ತುಂಬ ಇಷ್ಟಪಡ್ತಾರೆ, ನಂಗೆ ಆಂಜನೇಯನೂ ಇಷ್ಟ ಆಗ್ತಾರೆ. ಕೆಲವ್ರು ಅಂದರೆ ಇದಕ್ಕೆ ನಡ್ಕೊಳ್ಳೋರು ಅಂತ ಒಬ್ರೊಬ್ರು ಇರ್ತಾರೆ. ನೀವು ನಡ್ಕೊಳ್ಳೋಕೆ ಶುರು ಮಾಡಾದ್ಮೇಲೆ ಆ ದೇವರು ಕೈ ಹಿಡಿದು ನಡೆಸ್ತಾರೆ ಖಂಡಿತವಾಗ್ಲೂ. ಬಟ್ ಅದು ಆ ಮೊದಲನೇ ಹೆಜ್ಜೆನ ನೀವು ಅನುಮಾನದಲ್ಲಿ ಅಥವಾ ನೋಡೋಣ ಏನು ಮಾಡ್ತಾನೆ ಅಂತ ಇಟ್ಟರೆ ಅಂತೂ ದಟ್ ವಿಲ್ ನಾಟ್ ವರ್ಕ್. ಆ ಎಕ್ಸ್ಪೆರಿಮೆಂಟ್ಸ್ ದೇವರಲ್ಲಿ ಮಾಡೋಕ್ಕೆ ಹೋಗಬಾರ್ದು ಅಂತ ಅನಿಸುತ್ತೆ. ತುಂಬ ಜನ ಹಾಗೆ ಮಾಡ್ತಾರೆ, ಅಲ್ಲಿ ಹೋದರೆ ಏನೋ ಚೆನ್ನಾಗಾಗತ್ತಂತೆ, ನೋಡೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಬರೋರು ಇರ್ತಾರೆ. ಅಥವಾ ಕೇಳ್ಕೊಂಡಿದ್ದೀವಿ, ಆಗಿಲ್ಲ, ನನಗೆ ಮಾಡಿಲ್ಲ ಅವನೇ ಇಲ್ಲ ಅಂತ ಹೇಳೋ ಅಂಥ ಮನಸ್ಥಿತಿಗಳಿದೆ. ಇಲ್ಲ ಅನ್ಸುತ್ತೆ, ಅದಾಗಿಲ್ಲ ಅನ್ನೋದಾದರೆ ಅದರಿಂದ ಏನೋ ಒಳ್ಳೇದಿದೆ, ಆದರೆ ನಮಗೇನು ಅಷ್ಟು ಒಳ್ಳೇದು ಇರ್ತಿರ್ಲಿಲ್ವೇನೋ, ಅಥವಾ ಅದರಿಂದ ಕೆಟ್ಟದಾಗ್ತಿರ್ತೇನೋ ದೇವ್ರಿಗೆ ಗೊತ್ತಿರುತ್ತೆ. ಅವ್ನು ಮಾಡಿಲ್ಲ ಅಂದ ತಕ್ಷಣ ಕೋಪ ಮಾಡ್ಕೊಳ್ಳೋದು, ಅದೆಲ್ಲ ಮಾಡ್ದಿರ, ಅನುಮಾನ ಇಲ್ದಿರ ನಂಬೋದೆ ದಟ್ ಈಸ್ ದಟ್ ಫಸ್ಟ್ ಸ್ಟೆಪ್. ಸುಲಭ ಇಲ್ಲ, ಸುಲಭ ಅಂತೂ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಇವತ್ತಿಗೂ ಏನೋ ನಂಗೆ ಇನ್ನೇನೋ ಆದಾಗ 1000 ಪ್ರಶ್ನೆ ಬರುತ್ತೆ, ಅದನ್ನೆಲ್ಲ ಪ್ರಶ್ನೆ ಮಾಡ್ತೀನಿ. ಆದರೆ ದೇವ್ರ ಹತ್ರ ಇವತ್ತೇ ಉತ್ತರ ಸಿಗುತ್ತೆ ಅಂತಿಲ್ಲ, ಸಿಗುತ್ತೆ. ಆದರೆ ಪ್ರಶ್ನೆ ಮಾಡ್ತೀನಿ, ಆದರೆ ನಾನೂ 1000 ಪ್ರಶ್ನೆ ಮಾಡ್ತೀನಿ. ಇದು ಯಾಕೆ ಹಿಂಗೆ, ಅದು ಯಾಕೆ ಹಂಗೆ? ಬಿಗ್ ಬಾಸೇ ತೊಗೊಂಡ್ರೆ 16th ವೀಕ್, ಜಸ್ಟ್ 1 ವೀಕ್ ಅವೇ, ವೈ ಇದೆಲ್ಲ ಪ್ರಶ್ನೆ ಮಾಡ್ತೀನಿ ನಾನು. ಆ ಪ್ರಶ್ನೆ ಮಾಡಾದ್ಮೇಲೆ ಬಟ್ ಅದಕ್ಕೊಂದು ಉತ್ತರ ಇದೆ ಅನ್ನೋದು ಗೊತ್ತು, ಇವತ್ತಿನವರೆಗೂ ಸಿಕ್ಕಿಲ್ಲ, ಹೌದು, ಆದರೆ ಸಿಗುತ್ತೆ ಅನ್ನೋ ನಂಬಿಕೆನೂ ಇದೆ. ಆ ಪ್ರಶ್ನೆಗಳನ್ನು ಮಾಡ್ತೀನಿ. ಅಂದರೆ ನಮ್ಮ ಕಾಮದ ಇದನ್ನು ತಿಳ್ಕೊಂಡವಳಿಗೆ ಕಾಮ ಹಾಕೋಕ್ಕೂ ಗೊತ್ತು, ಫುಲ್ ಸ್ಟಾಪ್ ಹಾಕೋಕ್ಕೂ ಗೊತ್ತು. ಹೌದು. ಈಗ ಬಿಗ್ ಬಾಸ್ ಬಗ್ಗೆನೇ ನೀವು ಹೇಳಿದ್ರಿ, 17ನೇ ವಾರ, 17 ಇನ್ನೇನು ಒಂದು ಅದೇ ಬರೋಷ್ಟೊತ್ತಿಗೆ ಇದಾಯ್ತು ಅಂತ ಹೇಳಿದ್ರು. ಒಂದ್ ಕಡೆ ಒಳಗೆ ಹೋಗಬೇಕು ಅಂದಾಗ ಆದಂಥ ಎಕ್ಸ್ಪೀರಿಯನ್ಸ್ ಹೇಳಿದ್ರಿ. ಹೊರಗೆ ಬಂದಾಗ ಅದು ಎಕ್ಸ್ಪೀರಿಯನ್ಸ್, ಹೊರಗೆ ಬಂದಾಗ ನನಗನ್ಸಿದ್ದು ಇಲ್ಲ, ಇಟ್ ಇಸ್ ನಾರ್ಮಲ್, ಅಂದರೆ ಸ್ವಲ್ಪ ಇಂಬ್ಯಾಲೆನ್ಸ್ ಆಗಬಹುದೇನೋ ಅದಕ್ಕೂ ಇದಕ್ಕೂ ಅಂತ ಅಂದ್ಕೊಂಡೆ. ಹೊರಗೆ ಬಂದಾಗ ತುಂಬ ನಗ್ನಾಗ್ತಾ ಬಂದೆ. ಈಗೇನೋ ಅಮ್ಮನ ಮೇಲೆ ಇದ್ದಂಥ ನಂಬಿಕೆ, ಮೇ ಬಿ ಹೊರಗೆ ಕರೆಸಿದ್ರು ಅನಿಸುತ್ತೆ ಅನ್ನೋದು ಬೇಜಾರು, ಅಥವಾ ಅತ್ತಿದ್ದು ನಾನು ಅಲ್ಲಿ ಮಾತ್ರ. ಹೊರಗೆ ಬಂದಮೇಲೆ ಅಂದ್ಕೊಂಡೆ ಎಲ್ಲ ನಾರ್ಮಲ್ ಆಗಿದೆ ಅಂತ, ಇಲ್ಲ. ಬಟ್ ಆ ರೊಟೀನಿಗೆ ಫಿಕ್ಸ್ ಆಗಿಬಿಟ್ಟಿದ್ವಿ, ನಿದ್ದೆ ಎಲ್ಲ ಇಂಬ್ಯಾಲೆನ್ಸ್ ಆಗ್ತಿತ್ತು. ಇದ್ರ ಜೊತೆಗೆ ತುಂಬ ಖುಷಿ ಏನು ಅಂದರೆ ಜನರ ಪ್ರೀತಿ, ಅವರು ಅಂದರೆ ರೆಕಗ್ನೈಸ್ ಮಾಡ್ತಾ ಇರೋದು. ಎಲ್ಲೇ ಹೋದ್ರು, ನಾನು ಮೊದಲು ಇಲ್ಲಿಂದ ಬಂದಿದ್ದ ತಕ್ಷಣ, ಹೊರಗೆ ಬಂದ ತಕ್ಷಣ ಅವತ್ತೇ ನೈಟ್, ಅಂದರೆ ನಾನು ಸ್ಯಾಟರ್ಡೇ ಹೊರಗೆ ಬಂದಿದ್ದು ಮಧ್ಯಾಹ್ನ, ಅವತ್ತೇ ನೈಟ್ ನಾನು ವನದುರ್ಗೆ ದೇವಸ್ಥಾನಕ್ಕೆ ಹೊರಟಿದ್ದು. ಸೊ ಅರ್ಲಿ ಮಾರ್ನಿಂಗ್ ಅಲ್ಲೆಲ್ಲೋ ಮಡಿಕೇರಿಯಲ್ಲಿ ನಾವು ತಿಂಡಿಗೆಲ್ಲೋ ನಿಲ್ಲಿಸ್ತೀವಿ, ಅಲ್ಲಿ ರೆಕಗ್ನೈಸ್ ಮಾಡ್ತಾರೆ. ಅಂದರೆ ನನಗೆ ಅದು ಮುಂಚೆ ಆಗ್ತಿತ್ತು, ಬಟ್ ಪರ್ಸೆಂಟೇಜ್ ಕಡಿಮೆ ಇತ್ತು. ರೆಕಗ್ನೈಸ್ ಮಾಡಿ ಮಾತಾಡಿಸೋ ರೀತಿ ಎಲ್ಲ ಅದೊಂಥರ, ಅಂದರೆ ಒಂದು ಸ್ವಲ್ಪ ಎವ್ರಿಥಿಂಗ್ ಜಸ್ಟ್ ಕೇಮ್ ಟುಗ್ಯಾದರ್, ಅಂದರೆ ಪಟ್ ಅಂತ ಅದೊಂದು ಗೊತ್ತಾಗ್ತಿರ್ಲಿಲ್ಲ. ಹೌದು, ಅದು ಹೊರಗೆ ಬಂದ ತಕ್ಷಣ ಇತ್ತಲ್ಲ, ನಾನು ಇಮಿಡಿಯೇಟ್ ಟ್ರಾವೆಲ್ ಮಾಡಿದ್ದೇನೋ, ತುಂಬ ಜನರನ್ನ ನೋಡೋದಕ್ಕೆ ಶುರು ಮಾಡಿದ್ದು. ಅದೆಲ್ಲ ಸ್ವಲ್ಪ ಅಂದರೆ ಖುಷಿನೂ ಆಗ್ತಿತ್ತು, ಹೆಂಗೆ ರಿಯಾಕ್ಟ್ ಮಾಡಬೇಕನ್ನೋ ಕ್ವಶನ್ ಮಾರ್ಕ್ಸ್ ಇರ್ತಿತ್ತು. ಅಂದರೆ ಸ್ವಲ್ಪ ಟಯರ್ಡು ಇದ್ದೆ, ಪ್ಯಾಟ್ರನ್ ಚೇಂಜ್ ಆಗಿದ್ದಕ್ಕೆ ಥರ ಮಿಕ್ಸ್ಡ್ ಫೀಲಿಂಗ್. ಐ ಟುಕ್ ಸಮ್ ಟೈಮ್ ಅನಿಸುತ್ತೆ, ಬಟ್ ತುಂಬ ಖುಷಿ ಆಯಿತು ಫಾರ್ ಗೇನಿಂಗ್. ಅಂದರೆ ಅಷ್ಟು ಜನರ ಪ್ರೀತಿ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಆಯಿತು ಹೊರಗೆ ಬಂದಾಗ. ಆ ನಂಬಿಕೆ ಇತ್ತು. ಲೈಫಲ್ಲಿ ಏನು ಇಂಪ್ಯಾಕ್ಟ್ ಮಾಡ್ತು? ಕರಿಯರ್ ವೈಸ್ ಇರ್ಬೋದು, ಲೈಫ್ ವೈಸ್ ಏನಾದ್ರು ಇಂಪ್ಯಾಕ್ಟ್ ಆಯಿತು ಅನ್ಸುತ್ತಾ, ಅಥವಾ ಇಟ್ ವಾಸ್ ಜಸ್ಟ್ ಅನದರ್ ಶೋ? ಅಂದರೆ ರೆಕಗ್ನಿಷನ್ ವೈಸ್ ಹೌದು. ಬಿಕಾಸ್ ಹಿಂದೆ ನಾನು ಮಾಡಿದಂಥ ಪಾತ್ರ ತುಂಬ ಹಿಟ್ ಪಾತ್ರ, ಆದರೆ ಒಳಗಿದ್ದಂಥ ಗೌತಮಿ ಸತ್ಯ ಮಾಡ್ತಿದ್ದಿದ್ದು ಅಂತ ಗೊತ್ತಾಗಿದ್ದು ಈ ಪ್ಲ್ಯಾಟ್ಫಾರ್ಮ್ಗೆ ಹೋದ ಮೇಲೆ. ಇಲ್ಲಿ ಸ್ವಲ್ಪ ಗೌತಮಿಗೆ ರೆಕಗ್ನಿಷನ್ ಕಡಿಮೆ ಇತ್ತು. ಆದರೆ ಈಗಲೂ ನನ್ನನ್ನು ಹೇಳೋದು ಸತ್ಯನೇ, ಆದರೆ ಗೌತಮಿ ಮಾಡ್ತಾ ಇದ್ದಿದ್ದು ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದೆ. ಅದೊಂದು ಸ್ವಲ್ಪ ಇಂಟರ್ಲಿಂಕ್ಡ್ ಒಂದು ಆಗೋಗಿದೆ. ನಿಜ ಜೀವನಕ್ಕೆ ಕನೆಕ್ಟ್ ಮಾಡೋ ಅವಕಾಶ ಸಿಕ್ತು, ನಿಜವಾದ ಒಂದು ರೀತಿಯ ರಿಯಾಲಿಟಿ ಶೋನೆ. ಹೌದು ಹೌದು, ಇಟ್ ಇಸ್. ಅದೇ ಪ್ರಶ್ನೆ ಯಾವ ಭಾಗ ಉತ್ತರ ಕೊಡ್ಲಿಲ್ಲ, ಇದಾಯ್ತು. ನಾನು ಅದನ್ನು ಕೇಳಿದಾಗ ವಾಂಟೆಡ್ ಟು ಆಸ್ಕ್ ಯು ಆವಾಗ್ಲೇನೆ, ಏನಂತಂದ್ರೆ ನೀವು ಸ್ಟಡೀಸ್ ಅಲ್ಲಿ ಹೇಗಿದ್ರಿ, ಮತ್ತೆ ಅಲ್ಲೂ ಇದೇ ತರ ಮೆಥಡ್ಗಳಿತ್ತ ನಿಮ್ದು?
ನಾನು ಒಂದು ಅದೇ ಒಂದು ಮೆಥಡ್ ಲರ್ನಿಂಗ್ ಮಾಡ್ತಾ ಇದ್ದಿದ್ದು. ಒಂದು 10 ಪಾಯಿಂಟ್ಸ್ ಇದ್ರೆ ಆ 10 ಪಾಯಿಂಟ್ಸಲ್ಲಿ ಒಂದೊಂದು ಲೈನ್ದು ಒಂದೊಂದು ಅಕ್ಷರ ತಗೊಂಡು ಆ 10 ಏನು ಹೇಳ್ತಾರೆ ಆ 10 ಲೆಟರ್ಸಿಂದ ಒಂದು ಇದು ಮಾಡ್ಕೋತಾ ಇದ್ದೆ, ನಾನು ಒಂದು ವರ್ಡ್ ಮಾಡ್ಕೋತಾ ಇದ್ದೆ. ಕ್ವಶನ್ ಬಂದರೆ ಆ ವರ್ಡ್ ನೆನ್ಪಿಟ್ಕೊಳ್ಳೋದು, ಆ ಒಂದು ಅಕ್ಷರದಿಂದ ಆ ಪೂರ್ತಿ ಸೆಂಟೆನ್ಸ್ ನೆನ್ಪಿಟ್ಕೊಳ್ಳೋದು. ಸೊ ಹಿಂಗೆ ಓದ್ತಾ ಇದ್ದಿದ್ದು ನಾನು. ನಮಗೆ ಯಾವ್ದು ಅನುಕೂಲ ಆಗುತ್ತೋ ಆ ಒಂದು ಲೆಟರನ್ನು ಫಾರ್ಮ್ ಮಾಡ್ಕೊಳ್ಳೋದು. ಸೊ ಬೆನಿಫಿಟ್ಸ್ ಆಫ್ ಡ್ರಿಂಕಿಂಗ್ ಕೋಕೋನಟ್ ವಾಟರ್ ಅಂದ ತಕ್ಷಣ ಆ ವರ್ಡ್ ನೆನ್ಪಿಟ್ಕೊಂಡ್ರೆ 5 ಪಾಯಿಂಟ್ಸ್ ನೆನಪಾಗುತ್ತೆ. ಎಸ್ ಅಂದಿದ ತಕ್ಷಣ ಸ್ಕಿನ್ನೇ. ಸೊ ನಾನು ಹಂಗೆ ಓದ್ತಾ ಇದ್ದೆ. ಓಕೆ, ಅದು ಹೆಲ್ಪ್ ಮಾಡ್ತಾ ಹೇಗಿದ್ರಿ ಅಂದ್ರೆ ಸ್ಕೂಲ್ ಕಾಲೇಜಲ್ಲೆಲ್ಲ? ನಾನು ಚೆನ್ನಾಗಿ ಓದ್ತಾ ಇದ್ದೆ. ತೀರಾ ಈ ಡಿಗ್ರಿನಲ್ಲಿ ಡಿಸ್ಟಿಂಕ್ಷನ್ ಟಾಪರ್ ಅಥವಾ ಟಾಪ್ ಇಲ್ಲ, ಟಾಪರ್ಕಿನ್ನ ಒಂಚೂರು ಫುಲ್ ಟಾಪ್ ಎಂಡ್ ಅಲ್ಲ, ಒಂದು ವರ್ಜನ್ ಡೌನ್ ಅಂತ ಹೇಳ್ಬೋದು. ಅದೇ 16ನೇ ವಾರಕ್ಕೆ ಹೊರಗೆ ಬಂದ್ರಿ. ಅದೇ ಒಂದು ಪಾಯಿಂಟೇ ಎಲ್ಲ ಕಡೆ ಮಿಸ್ ಆಗ್ತಾ ಇರೋದು. ಹಂಗೆ ಎಜುಕೇಶನ್ ಅಲ್ಲೂ ಹಂಗೆ ಇದ್ದಿದ್ದು. ಮೇಲೊಬ್ರು ಇರ್ತಾ ಇದ್ರು, ಯಾರೋ ಒಬ್ರು, ನಾನೊಂಚೂರು ಅಲ್ಲಿರ್ತಾ ಇದ್ದೆ. ಬಟ್ ಐ ವಾಸ್ ರೀಡಿಂಗ್ ಲೈಕ್ ದಿಸ್ ಅಗೇನ್. ನಾನು ಐ ಸ್ಟಾರ್ಟೆಡ್ ವರ್ಕಿಂಗ್ ಸಿನ್ಸ್ ಅಂದರೆ 16 years. ಕಾಲೇಜ್ ಬಂದಾಗಿಂದ ನಾನು ಆ್ಯಕ್ಟಿಂಗ್ ಎಲ್ಲ ಮಾಡ್ತಾ ಇದ್ದೆ. ಸೊ ಈ ಕಡೆ ವರ್ಕು ಮಾಡ್ತಿದ್ದೆ, ಕಾಲೇಜ್ಗೂ ಹೋಗ್ತಿದ್ದೆ. ಸೊ ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಡಿಸ್ಟಿಂಕ್ಷನ್ ಸ್ಟಿಲ್ ಓಕೆ ಅಂತ ಅನ್ನಿಸ್ತಿತ್ತು ನನಗೆ. ವಿಷುವಲ್ ಮೆಮೊರಿ ಅಗೇನ್ ನಂದು ಇವಾಗ ಏನೋ ಹೇಳಿದ್ರೆ, ಇವಾಗ ಈ ಬುಕ್ನ ಹಿಂಗೆ ನೋಡಿದ್ರೆ ಕಣ್ಣು ಮುಚ್ಚಿದ್ರೆ ನೆನಪಾಗತ್ತೆ. ಆ ಥರ ಅದು ಬೈ ಹ್ಯಾಟ್ ಎಲ್ಲ ಮಾಡಿದ್ರೆ ಬರೋದಿಲ್ಲ. ಸೊ ಬರೀತಿದ್ದೆ ನಾನು, ಆ ಥರ ಒಂದು ವರ್ಡ್ ಫಾರ್ಮ್ ಮಾಡ್ಕೋತಾ ಇದ್ದೆ. ನಿಮ್ದೇ ಮೆಥಡ್ ಅನ್ನು ಅಂದ್ರೆ ಬೇರೆ ಬೇರೆ ಇದ್ರ ಮೂಲಕ ಕಲ್ತು ಅದನ್ನ. ಬಟ್ ಇದೆಲ್ಲ ನೋಡಿದ್ದೆ ಕೆಲವ್ರು ಮಾಡ್ತಿರ್ತಾರೆ. ಅದೇ ಒಬ್ಬೊಬ್ರು ಮೆಥಡ್ಗಳು ಒಂದೊಂದ್ ತರ ಇರುತ್ತೆ. ಮತ್ತೆ ಅದನ್ನ ಹೇಗೆ ನಾವು ಕಸ್ಟಮೈಸ್ ಮಾಡ್ಕೊಳ್ತೀವಿ, ನಮ್ಗೆ ಹೇಗೆ ಅದನ್ನ ನಮ್ಮಲ್ಲಿ ಅಂತರ್ಗತ ಮಾಡ್ಕೊಳ್ತೀವಿ ಅನ್ನೋದು ಇರೋದು ಅನ್ಸುತ್ತೆ. ಈಗ ಬೇರೆನೆಲ್ಲ ಮಾಡ್ತಿದ್ದೀರಾ, ಏನೆಲ್ಲ ಬ್ಯುಸಿ ಇದ್ದೀರಾ ಈಗ? ಅಂದರೆ ಸೀರಿಯಲ್ಸ್ ತೊಗೊಳ್ದೇ ಇರೋ ಕಾರಣ ಒಂದು ಸಿನಿಮಾ ಸೈನ್ ಮಾಡಿದ್ದೀನಿ. ಅದರ್ವೈಸ್ ಐ ಆಮ್ ಫ್ರೀ. ಈ ಇದರಲ್ಲಿ ನನಗೆ ಅಂದರೆ ವನತೈಲಮ್ ಅಂತ ಒಂದು ಹೇರ್ ಆಯಿಲ್ ಬ್ರ್ಯಾಂಡ್ ಇದೆ. ಅದೀಗ ಹೇರ್ ಆಯಿಲ್ ಅಷ್ಟೇ ಲಾಂಚ್ ಮಾಡಿರೋದು ನಾನು. ಅದ್ರ ಜೊತೆ ಇನ್ನೊಂದಷ್ಟು ನಾನೇನು ಹೇಳಿ, ಡಿಮ್ಯಾಂಡ್ ಅಂತ ಹೇಳ ಅಥವಾ ರಿಕ್ವೈರ್ಮೆಂಟ್ ಹೇಳ ಗೊತ್ತಿಲ್ಲ, ಅದು ವನತೈಲಮ್ನ ಫಾಲೋ ಮಾಡ್ತಿರೋರು ಬೇರೆ ಅಂದರೆ ಶ್ಯಾಂಪೂ ಆಗಿರ್ಬೋದು, ಹರ್ಬಲ್ ಶ್ಯಾಂಪೂ ಬೇಕು ಅಥವಾ ಬೇರೆ ಎಲ್ಲ ಬೇಕು ಅಂತ ಕೇಳ್ತಿರ್ತಾರೆ. ನಾನು ಮಧ್ಯೆ ಬಿಗ್ ಬಾಸ್ ಹೋಗೋಕ್ಕೂ ಮುಂಚೆ ಕಾಸ್ಮೆಟಿಕ್ ಇದನ್ನ ಕಲ್ತಿದ್ದೆ, ಅಂದರೆ ಪ್ರಾಡಕ್ಟ್ಸ್ ಮಾಡೋದೆಲ್ಲವೂ. ಅದು ಎಕ್ಸಾಮ್ ತೊಗೊಳಕ್ಕಾಗಲಿಲ್ಲ, ಬಿಕಾಸ್ ಇಲ್ಲಿಗೆ ಹೋಗ್ಬಿಟ್ಟೆ ಅಂತ. ಆದರೆ ಅದರದ್ದೆಲ್ಲ ಕಂಟೆಂಟ್ ಇದೆ, ಅದನ್ನೆಲ್ಲ ಏನಾದರೂ ಮಾಡಬಹುದಾ ಅಂತ ಲಿಸ್ಟ್ ಡೌನ್ ಮಾಡ್ತಿರ್ತೀನಿ ಫ್ರೀ ಟೈಮಲ್ಲೆಲ್ಲ. ಸೊ ವರ್ಕಿಂಗ್ ಆನ್ ದಿಸ್ ಆಲ್ಸೋ, ಈ ಬ್ರ್ಯಾಂಡ್ ಮೇಲೂ ವರ್ಕ್ ಮಾಡ್ತಿದ್ದೀನಿ ಫ್ರೀ ಟೈಮಲ್ಲಿ ಮೇಜರ್ಲಿ. ಅದನ್ನೇ ಈಗಂತೂ ಅದೇ ಆಗೋಗಿದೆ. ಹಾಗಾದ್ರೆ ಫ್ರೀ ಟೈಮ್ ಅಂತ ಇಟ್ಕೊಳ್ಳಲ್ಲ, ಈ ಥರದ್ದು ಏನಾದರೂ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀರಾ? ನಾನು ಅದನ್ನೇ ಕೇಳಬೇಕು ಅಂದರೆ ಫ್ರೀ ಟೈಮಲ್ಲಿ ಏನು ಮಾಡ್ತಿರ್ತೀವಿ? ಎದ್ದಿದ್ದೀನಿ ಅಂದರೆ ಇದನ್ನೆಲ್ಲ ಮಾಡ್ತೀನಿ. ತುಂಬ ನಿದ್ದೆ ಮಾಡ್ತೀನಿ ನಾನು. ಎದ್ದರೆ ಐ ಆಮ್ ಆ್ಯಕ್ಟಿವ್ ಆನ್ ದೀಸ್ ಥಿಂಗ್ಸ್. ಅಂದರೆ ಮನೆಯಲ್ಲಿ ಏನಾದರೂ ಮಾಡ್ತಾ ಇರ್ತೀನಿ. ಇದು ಅಂದರೆ ಸ್ಪೆಷಲಿ ಅಂದರೆ ಕಾಸ್ಮೆಟಿಕ್ ಆದ್ದರಿಂದ ಅಂದ್ಕೊಂಡಿದ್ದ ತಕ್ಷಣ ಲಾಂಚ್ ಮಾಡೋದಕ್ಕಾಗೋದಿಲ್ಲ. ಇಟ್ ನೀಡ್ಸ್ ಟು ಮಚ್ ಆಫ್ ಸರ್ವೆ. ಇದನ್ನು ಹಾಕಿದ್ರೆ ಅದೇನಾಗುತ್ತೆ, ಅದು ಹಾಕಿದ್ರೆ ಇದೇನಾಗುತ್ತೆ, ವರ್ಕ್ ಆಗುತ್ತೋ ಇಲ್ವೋ. ಫಸ್ಟ್ ನಾನೇ ಎಕ್ಸ್ಪೆರಿಮೆಂಟ್ ಪೀಸ್ ಹಂಗೆ ನೋಡಿದ್ರೆ ಮನೇಲಿ 10 ಸತಿ ಟ್ರೈ ಮಾಡ್ತೀನಿ ನಾವು ಮಾಡಬೇಕು ಅನ್ನೋದಾದರೆ. ಅದನ್ನು ಟ್ರೈ ಮಾಡಿ ಒಂದು 10 days ನೋಡ್ತೀನಿ, 15 days ನೋಡ್ತೀನಿ. ಅದು ಆಗ್ತಾನೆ ಇರುತ್ತೆ, ಕರೆಕ್ಷನ್ಸ್ ಆಗ್ತಾ ಇರುತ್ತೆ. ಸೊ ದ ಫೈನಲ್ ಬೆಸ್ಟ್ ಥಿಂಗ್ಸ್ ವಿಲ್ ಕಮ್ ಔಟ್. ಸೊ ಮ್ಯಾರಿಡ್ ಲೈಫ್ ಯಾವ ಥರ ಇದಕ್ಕೆ ಬದಲಾವಣೆ ತಂತು ಲೈಫಲ್ಲಿ? ಸಪೋರ್ಟಿವ್ ಯಾವ ಥರ? ಡೆಫಿನೆಟ್ಲಿ ಸಪೋರ್ಟಿವ್, ಬಟ್ ಡಿಂಟ್ ಚೇಂಜ್. ಅಂದರೆ ನಂಗೆ ಅದು ಎಲ್ಲ ಕಡೆ ನಾನು ಹೇಳ್ತಿರ್ತೀನಿ, ಅಂದರೆ ಮ್ಯಾರಿಡ್ ಲೈಫ್ ಅಂದ ತಕ್ಷಣ ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ, ಅದೆಲ್ಲ. ಪಾಪ ಅವ್ರು ಚೇಂಜ್ ಆಗೋಗ್ಬೇಕಾಯ್ತಾ? ಇಲ್ಲ, ವಿ ಶೇರ್ ಅವರ್ ರೆಸ್ಪಾನ್ಸಿಬಿಲಿಟಿ. ಡಿಂಟ್ ಚೇಂಜ್ ಬಿಕಾಸ್ ದೇ ಚೇಂಜ್. ಇಲ್ಲ 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 ಪಾಪ. ಅಂದರೆ ನಾವಿಬ್ರು ವಿ ಡೋಂಟ್ ನೋ ಸಮ್ಹೌ ತೀರಾ ಅದೊಂದು ಅದೊಂದು ಫಾರ್ಮ್ಯಾಟ್ ಥರ ನೋಡೇ ಇಲ್ಲ ಮ್ಯಾರೇಜ್ನ. ವಿ ಆರ್ ಸ್ಟಿಲ್ ಲೈಕ್ ಫ್ರೆಂಡ್ಸ್. ರೆಸ್ಪಾನ್ಸಿಬಿಲಿಟೀಸ್ನ ಶೇರ್ ಮಾಡ್ಕೋತೀವಿ, ಜೊತೆಲೇ ಇದ್ದೀರಿ ಅಂತ ಹೇಳಿದ್ರೆ ಎರಡು ಫ್ಯಾಮಿಲಿ ಅವರು. ನನ್ನ ಅಪ್ಪ ಅಮ್ಮ ಎಲ್ಲ ನಾವು ಒಟ್ಟಿಗೆ ಇದ್ದೀವಿ. ಸೊ ಅಂದರೆ ಇಟ್ಸ್ ತುಂಬ ನಂಗೇನೋ ಚೇಂಜ್ ಮಾಡ್ತು. ನನಗೆ ನಮ್ಮನೇಲೇ ಇದ್ದೀನಿ ಅನ್ನೋ ಫೀಲಿಂಗ್ ಇದೆ ಇವರೆಲ್ಲ ಒಟ್ಟಿಗೆ ಇರೋದ್ರಿಂದ. ಇನಿಷಿಯಲ್ 4 years ನಾವು ಸಪ್ರೇಟ್ ಆಗೇ ಇದ್ವಿ. ಸೊ ವಿ ಗಾಟ್ ದಟ್ ಟೈಮ್, ಅಂದರೆ ನಾವಿಬ್ರು ಟೈಮ್ ಸ್ಪೆಂಡ್ ಮಾಡೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ. ಆಗಲೂ ಹಾಗೆ ಇದ್ದಿದ್ದು, ಅಂದರೆ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಥರನೇ ಇದ್ದಿದ್ದು. ಈಗಲೂ ಹಾಗೆ ಇದ್ದೀವಿ ಅಂತ ಅನಿಸುತ್ತೆ. ತೀರಾ ಅಂದರೆ ಆ ಒಂದು ಪ್ಯಾಟ್ರನಿಗೆ ಫಿಕ್ಸ್ ಆಗಲಿಲ್ಲ. ಓಕೆ, ಹಸ್ಬೆಂಡ್ ವೈಫ್ ಹೆಂಗಿರಬೇಕು, ಹಿಂಗೆ ರೆಸ್ಪಾನ್ಸಿಬಿಲಿಟೀಸ್ ಆಗುತ್ತೆ. ಇಬ್ಬರು ಸಿನಿಮಾದವ್ರು ಆದ್ದರಿಂದ ಇಬ್ರಿಗೂ ಒಂದು, ಅಂದರೆ ಸಿನಿಮಾ ಅಂದ ತಕ್ಷಣ ನಮಗೆ ಕನ್ಸಿಸ್ಟೆನ್ಸಿ ಇರೋದಿಲ್ಲ. ಲೈಕ್ ವರ್ಕ್ ನಾವು ಹಾಗೆ ಇರುತ್ತೆ, ನಮ್ಮ ರೊಟೀನು ಹಾಗೆ ಇರುತ್ತೆ.
ಮೋಸ್ಟ್ ಆಫ್ ದ ಟೈಮ್ ವಿ ವಾಚ್ ಸಮಥಿಂಗ್, ಇನ್ನೆಲ್ಲೋ ಹೊರಗಡೆ ಹೋಗ್ತೀವಿ, ಅಂದರೆ ಆರಾಮ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಹೇಗಿರ್ತಾರೋ ಹಾಗೆ ಇದ್ದೀವಿ. ಒಳ್ಳೇದಾಗ್ಲಿ. ಯಾ ಖುಷಿ ಆಯ್ತು ನಿಮ್ಮ ಈ ಸತ್ಯಾನ್ವೇಷಣೆಯ ಜರ್ನಿ ಥ್ಯಾಂಕ್ ಯು. ಚೆನ್ನಾಗಿ ನಡೀಲಿ, ಮತ್ತೆ ನಿಮ್ಮ ಆ ದೇವಿಯ ಆರಾಧನೆ ಇನ್ನಷ್ಟು ಆಳವಾಗಿ ಹೋಗ್ಲಿ. ಥ್ಯಾಂಕ್ ಯು. ವೆರಿ ನೈಸ್. ಖುಷಿ ಆಯ್ತು ನಿಮ್ಮ ಜೊತೆ ಇಷ್ಟು ಹೊತ್ತು ಮಾತಾಡಿದ್ದು. ಅದರಿಂದ ಒಂದಿಷ್ಟು ನಾನು ತಿಳ್ಕೊಳ್ಳೋಂಗಾಯ್ತು, ಮತ್ತೆ ಒಂದಿಷ್ಟು ಜನರಿಗೂ ಕೂಡ ಅದ್ರ ಮೂಲಕ ಮಾಹಿತಿ, ಮನರಂಜನೆ ಪ್ಲಸ್ ಒಂದು ಸ್ವಲ್ಪ ಫುಡ್ ಫಾರ್ ಥಾಟ್ ಕೂಡ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಇಷ್ಟೊತ್ತು ನಮ್ಮ ಜೊತೆ ಇದ್ದಿದ್ದಕ್ಕೆ ನಿಮಗೆ ನಾವು ಪ್ರೀತಿಯಿಂದ ಹಾರ್ದಿಕ್ ಹರ್ಬಲ್ಸ್ ಅವರ ವತಿಯಿಂದ ಈ ಒಂದು ಗಿಫ್ಟ್ ಹ್ಯಾಂಪರ್, ಸತ್ವಂ ರೇಂಜ್ ಆಫ್ ಪ್ರಾಡಕ್ಟ್ಸ್ ಅನ್ನ ಇದು ಮಾಡ್ತಾರೆ ಅವರು. ಹರ್ಬಲ್ ವಾಟರ್, ಹರ್ಬಲ್ ಸೋಪ್ಸ್, ಸೊ ಅದನ್ನ ನಿಮಗೆ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ನನಗೆ ಇಷ್ಟ ಆಗುತ್ತೆ. ಸ್ವಲ್ಪ ಐ ಆಮ್ ಇನ್ ಟು ಹರ್ಬಲ್ ಥಿಂಗ್ಸ್. ಅದು ಮಾತ್ರ ಅಲ್ಲ, ಇದು ಕೂಡ ಅಷ್ಟೇ. ಗ್ರಾಮ ರಾಜ್ಯದಿಂದ ರಾಮರಾಜ್ಯದವರೆಗೆ ಅನ್ನೋ ಥಾಟ್ನಿಂದ ಸ್ಟಾರ್ಟ್ ಆಗಿರೋ ಗ್ರಾಮ ರಾಜ್ಯ ಅನ್ನೋ ಸಂಸ್ಥೆಯಿಂದ ನಿಮಗೆ ಗಿಫ್ಟ್ ಹ್ಯಾಂಪರ್. ಇದರಲ್ಲೂ ಅಷ್ಟೇ 100% ನ್ಯಾಚುರಲ್ ಪ್ರಾಡಕ್ಟ್ಸ್ ಅನ್ನೇ ಇದು ಮಾಡ್ತಾರೆ ಅವರು. ಸೊ ನಾವು ಕೂಡ ಈ ಥರದ ಸಂಸ್ಥೆಗಳ ಜೊತೆ ಅಸೋಸಿಯೇಟ್ ಆಗಿದ್ದೀವಿ ಅನ್ನೋದಕ್ಕೆ ನಮಗೂ ಕೂಡ ಖುಷಿ. ಸೊ ಇದು ಅವರ ಒಂದು ಪ್ರೀತಿಯ ಕೊಡುಗೆ ನಿಮಗೆ ನಮ್ಮ ವತಿಯಿಂದ. ಜೊತೆಗೆ ನನ್ನ ಫ್ರೆಂಡ್ ರವೀಂದ್ರ ಮುದ್ದಿ ಅವರು ಬರೆದಿರುವಂತಹ ಪುಸ್ತಕ, ಅವರು ಒಂದು ಕಾದಂಬರಿ ಬರೆದಿದ್ದಾರೆ, ಗಾಡ್ ಇಸ್ ನಾಟ್ ರೀಚಬಲ್ ಅಂತ. ಓಕೆ. ಕನ್ನಡ ಓದ್ತಿರಲ್ಲ? ಕನ್ನಡ ಕಲ್ತಿದ್ದೀನಿ ಅಂತ ಹೇಳಿದೀರಾ? ಇಲ್ಲಾಂದ್ರೆ ಇವ್ರದ್ದು ಇಂಗ್ಲಿಷ್ ಬುಕ್ ಬೇಗ ರಿಲೀಸ್ ಆಗುತ್ತೆ. ಇದನ್ನೇ ಕೊಡ್ಲಾ? ಬಟ್ ನಾನು ಸ್ವಲ್ಪ ಸ್ಲೋ ಅಲ್ಲ, ಇದನ್ನೇ ಕೊಡ್ಲಾ? ಇಲ್ಲ, ನಂಗೆ ಇದೇ ಬೇಕು ಸಹ. ಸೊ ತುಂಬಾ ಚೆನ್ನಾಗಿದೆ, ಓದಿಸ್ಕೊಂಡು ಹೋಗುತ್ತೆ. ನನ್ನ ಆತ್ಮೀಯರು ಒಂದಿಷ್ಟು ವರ್ಷ, ಅಂದ್ರೆ ಅವರು ಈಗಾಗಲೇ 10-20 ವರ್ಷದಿಂದ ಅವರು ಮೀಡಿಯಾದಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ತುಂಬಾ ಒಳ್ಳೆ ಲಿರಿಸಿಸ್ಟ್ ಕೂಡ, ರೈಟರ್ ಕೂಡ. ಸೊ ಓದಿಸ್ತಾ ಹೋಗುತ್ತೆ, ನಿಮ್ಮ ಓದುವಿಕೆಯ ಓಘ ಜಾಸ್ತಿ ಆಗುತ್ತೆ ಅಂದ್ಕೊಂಡಿದ್ದೀನಿ ಅದ್ರ ಮೂಲಕ. ಓದಿ ಹೇಗಿದೆ ಅಂತ ಹೇಳಿ. ಡೆಫಿನೆಟ್ಲಿ. ಥ್ಯಾಂಕ್ ಯು ಸತ್ವಂ ಅವರಿಗೂ ಥ್ಯಾಂಕ್ ಯು, ಗ್ರಾಮ ರಾಜ್ಯ ಅವರಿಗೆ ಥ್ಯಾಂಕ್ ಯು, ಆ್ಯಂಡ್ ರವೀಂದ್ರ ಮುದ್ದಿ ಸರ್ಗೂ ಥ್ಯಾಂಕ್ ಯು. ಖಂಡಿತವಾಗ್ಲೂ ಓದ್ತೀನಿ ನಾನು. ಆ್ಯಂಡ್ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಐ ಹ್ಯಾಡ್ ಅ ವೆರಿ ಗುಡ್ ಟೈಮ್. ಅಂದರೆ ಇಂಟರ್ವ್ಯೂ ತುಂಬ ಚೆನ್ನಾಗೋಯ್ತು. ಇಂಟರ್ವ್ಯೂ ಥರ ಅನ್ನಿಸ್ಲಿಲ್ಲ, ಅಷ್ಟಾದ್ರೆ ಸಾಕು. ತೀರಾ ಅಂದರೆ ಎಂತ ನೆಕ್ಸ್ಟ್ ಪ್ರಶ್ನೆ ಅನ್ನೋ ಥರ ಇರಲಿಲ್ಲ. ತುಂಬ ನೀವು ಹೇಳ್ದಂಗೆ ತೀರಾ ಪ್ರಿಪೇರ್ಡ್ ಆ ಥರ ಎಲ್ಲ ಇರಲಿಲ್ಲ. ವೆರಿ ಬ್ಯೂಟಿಫುಲ್ ಕಾನ್ವರ್ಸೇಷನ್. ನನಗೂ ತುಂಬ ಖುಷಿ ಆಯಿತು. ಅಗೇನ್ ನಮಗೆ ಹಿಂಗೆ ಬಂದಂಗೆ ಆಗುತ್ತೆ. ರಿಮೈನ್ಸ್ ಅ ಜರ್ನಿ. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಇದು ಈ ಹೊತ್ತಿನ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಸಂಚಿಕೆ. ಈಗಾಗಲೇ ಹೇಳಿದಾಗೆ ನೀವು ಇದ್ರ ಮೂಲಕ ಒಂದಿಷ್ಟನ್ನು ತಗೊಂಡು ಹೋಗೋದಕ್ಕೆ, ಮನಸ್ಸಿನೊಳಗಡೆ ಇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಅಂತಂದರೆ ನಮ್ಮ ಈ ಪ್ರಯತ್ನ ಸಾರ್ಥಕ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವ್ಯಕ್ತಿತ್ವ ನಮ್ಮ ಜೊತೆ ಇರ್ತಾರೆ. ಅವ್ರ ಜೊತೆ ಲೆಟ್ಸ್ ಡೈವ್ ಡೀಪ್ ಇನ್ ಟು ಕಾನ್ವರ್ಸೇಷನ್ ಅಂತ ಹೇಳ್ತಾ ನಮಸ್ಕಾರ.